ಯಾರದು? ಓ ಸೇವಂತಿ, ಏನಮ್ಮ ಸೇವಂತಿ ಇದಕ್ಕಿದ್ದಂತ ಇಲ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಿದೆಯಲ್ಲ. ಯಾಕೆ ಬಾವ, ನಾನು ಈ ಮನೆಗೆ ಬರಬೇಕಾದ್ರೆ ಯಾರಾದ್ರೂ ಪರ್ಮಿಷನ್ ತೆಗೆದುಕೊಂಡು ಬರಬೇಕಾ ಹೇಳಿ ಮಾವ. ಚೇಚೆ ಹಾಗೇನಿಲ್ಲಮ್ಮ. ತಂಗಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಮನೆಗೆ ಬರ್ತಾನೆ ಸುದ್ದಿ ತಿಳಿದ ತಕ್ಷಣ ನಿನ್ನ ಅಕ್ಕ ನೀನ ನೋಡಲ್ಲ ಅಲ್ಲೇ ಹೋಗಿದ್ದಾಳೆ. ನಾನು ಆ ವಿಷಯ ಹೇಳ್ಬೇಕಂದ್ರೆ ನೀನೇ ನಮ್ಮ ತಪ್ಪು ತಿಳ್ಕೊಂಡಿದ್ಯಾ. ಹೌದಾ, ಅಕ್ಕ ಊರಿಗೆ ಹೋಗಿದ್ದಾಳ ನೋಡಿದ್ಯಾ ಮಾವ. ಅಕ್ಕ ನೋಡ್ಬೇಕಂತ ನಾನು ಇಲ್ಲಿಗೆ ಬಂದೆ, ತಂಗಿನ ನೋಡ್ಬೇಕಂತ ಅಕ್ಕ ಊರಿಗೆ ಹೋಗಿದ್ದಾಳೆ. ಎಂತ ಕೂತಲ್ಲ ಅಲ್ವೈ. ಆಯ್ತು ಬಿಡಮ್ಮ, ನೀನು ಬಂದಿದ್ದು ಒಳ್ಳೇದಾಯ್ತು. ನಿಮ್ಮ ಅಕ್ಕನ ಇಲ್ಲಿ ಕರೆಸಿಕೊಂಡ್ರೆ ಆಯ್ತು. ಯಾಕೆ ತಲೆ ಕೊಡ್ಸ್ಕೊಳ್ತೀಯ? ಮತ್ತೆ ನಿನ್ನ ಆರೋಗ್ಯ ಕ್ಷಮವೇ, ನಿನ್ನ ಸಂಪೂರ್ಣ ವಿದ್ಯಾಭ್ಯಾಸ ಎಲ್ಲ ಮುಗಿತದಾನೆ. ಓ, ತುಂಬ ಚೆನ್ನಾಗಿದ್ದೀಯ ಮಾವ. ಹೌದು, ಮನೆಯಲ್ಲಿ ಮಾವನವರು ಕಾಣ್ತಾ ಇಲ್ವಲ್ಲ. ದೀಪಕ್ ಹಾಗೂ ವಿಶ್ವ ಮಾವ ಎಲ್ಲಿ ಹೋಗಿದ್ದಾರೆ? ಹೌದಮ್ಮ, ವಿಶ್ವ ಸ್ವಲ್ಪ ಕೆಲಸ ಇದರಿಂದ ಆಚೆ ಹೋಗಿದ್ದಾನೆ. ಇನ್ನು ನಮ್ಮ ದೀಪಕ್ ಇದನ್ನಲ್ಲ ಶಾಲೆಯ ಶಿಕ್ಷಕನಾಗಿದ್ದಾನೆ. ಮಕ್ಕಳಿಗೆ ಪಾಠ ಮಾಡಲು ಹೋಗಿದ್ದಾನೆ. ಇನ್ನೇನು ಬರುವತ್ತಾಯ್ತು, ಬರ್ತಾರೆ. ಅಮ್ಮ ಲಕ್ಕಮಿ, ಸ್ವಲ್ಪ ಕುಡಿಯಲು ನೀರು ತೆಗೆದುಕೊಂಡು ಬಾ ಅಮ್ಮ. ತೋರಿ ಅಮ್ಮವ್ರ. ಅಣ್ಣ ಧರ್ಮಣ್ಣ, ಇವರು ಸೇಮ್ ನಿಮ್ಮ ಅತ್ತಿಗೆ ಧರಣಿ ಅಮ್ಮವ್ರ ಥರನೇ ಇದ್ದಾರೆ. ಇವ್ರು ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಮಾವ, ಇವರು ಯಾರಂತ ಗೊತ್ತಾಗ್ಲಿಲ್ಲ. ಅಯ್ಯೋ ಅಮ್ಮವ್ರ, ನಾ ಈ ಮನೆ ಕೆಲಸ ನೋಡ್ರಿ. ಲಕ್ಕಮಿ, ಛೇ ಆಗ್ತೇನೆ ನೋಡು. ಇಲ್ಲ ಸೇವಂತಿ, ಇಲ್ಲ, ಇವಳು ನಮ್ಮ ಮನೆಯ ಮುದ್ದಿನ ಮಗಳು. ನಮ್ಮ ಅಣ್ಣ ಅಂದ್ರೆ ಇದೇ ಥರನೇ, ದೊಡ್ಡವರು ಸಣ್ಣವ್ರನ್ನು ಬೇದು ಗೋನ ಇಲ್ಲ. ಇಂಥ ಜೀವ ಅಂದ್ರೆ ಈ ದೇಶದಾಗ ನಮ್ಮ ಅಣ್ಣ ಒಬ್ಬನೇ ಇರ್ಬೇಕು ಅನ್ಸುತ್ತೆ ನನಗೂ. ನೋಡಮ್ಮ ಲಕ್ಷ್ಮಿ, ನೀನು ಹೇಳ್ತಿರೋ ಮಾತು 100ಕ್ಕೆ 100 ಸತ್ಯವಾಗಿದೆ. ಈ ಮನೆಯಲ್ಲಿ ಸ್ಥಾನ ಸಿಗಬೇಕಾದ್ರೆ, ಈ ಮನೆಯಲ್ಲಿ ಮದುವೆಯಾಗಿ ಸೊಸೆಯಾಗಿ ಬರಬೇಕಾದ್ರೆ ಆ ಹೆಣ್ಣು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅಲ್ವೇನಮ್ಮ? ಹೌದಕ್ಕ, ನೀ ಹೇಳಿದ ನಿಜ. ಸೇವಂತಿ ಸಾಕಮ್ಮ ನಿನ್ನ ಹೊಗಳಿಕೆ ಮಾತು. ಸ್ವಲ್ಪ ನನ್ನ ಕೆಲಸ ಇದೆ, ಆಚೆ ಹೋಗಿ ಬರುತ್ತೇನೆ. ಮಾವ ನಿಂತ್ಕೋ, ನಾನು ನಿನಗೇನೋ ಕೊಡ್ಬೇಕಂತ ಬಂದಿದ್ದೇನೆ, ನೀನು ಹಾಗೆ ಹೊಟ್ಟಿದ್ದೀಯಲ್ಲ. ಅಣ್ಣ, ಏನಿದು? ಯಾರಿವರು ಸೇಮ್ ನೋಡಲು ನನ್ನ ಅತ್ತಿಗೆ ಅಂತೆ ಕಾಣುತ್ತಿದ್ದಾರಲ್ಲ? ಹೌದು ಕಣಪ್ಪ, ಇವಳು ನಿಮ್ಮ ಅತ್ತಿಗೆ ತಂಗಿ ಸೇವಂತಿ ಅಂತ. ಮತ್ತೆ ಅತ್ತಿಗೆ ನೋಡಲು ಹೋಗಿದ್ದಾರಲ್ಲ, ಯಾರನ್ನು? ನಮ್ಮ ಅಕ್ಕ ನನ್ನ ನೋಡಲು ನಮ್ಮನೆಗೆ ಹೋಗಿದ್ದಾಳೆ. ಅಕ್ಕ ನೋಡ್ಬೇಕಂತ ನಾನು ಈ ಮನೆಗೆ ಬಂದಿದ್ದೇನೆ ಅಷ್ಟೇ. ನೋಡಿ, ಇದು ಬಂದಿದ್ದು ನೋಡಿದ್ರೆ ಎಂತ ಕುತೂಹಲ ಅಂತ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಅಲ್ವಿ. ಏನೋ ದಾನ ಮಾಡೋ ಕೈಗೆ ದಾನನ? ಮಾವ ನಿಂತ್ಕೊಳ್ಳಿ, ನೀವು ಹಾಗೆ ಹೋಗ್ತಾ ಇದ್ದೀರಲ್ಲ. ತೆಗೆದುಕೋ ಮಾವ. ನೋಡಿ, ದಾನ ಮಾಡೋ ದಾನ ಸೂರನಿಗೆ ನಾನು ದಾನ ಮಾಡ್ತಾ ಇಲ್ಲ. ಯಾಕೆಂದರೆ ನನ್ನ ಕಲಿಯಲು ಸಾಕಷ್ಟು ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಹೆತ್ತ ತಂದೆಯ ರೂಪದಲ್ಲಿ ಇವರಿದ್ದಾರೆ ಅಂದಾಗ ಈ ಬಡವೆಯ ಅಲ್ಪ ಕಾಣಿಕೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ನಾನು ನನ್ನ ಅತ್ತಿಗೆ ಮಾತ್ರ ಬುದ್ಧಿವಂತೆ ಎಂದು ಹೇಳುತ್ತಿದ್ದೆ. ನನ್ನ ಅತ್ತಿಗೆ ನಡೆ ನುಡಿ ಕೂಡ ಮೆಚ್ಚಿದೆ ಮಾತುಗಳು. ನೋಡಿ, ಮನೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿದ್ರೆ ಸಂಬಂಧ ಚೆನ್ನಾಗಿರ್ಬೇಕು, ಸಂಬಂಧಗಳು ಚೆನ್ನಾಗಿದ್ರೆ ಸಂಸಾರಗಳು ಚೆನ್ನಾಗಿರ್ತೆ ಅಲ್ವಿ. ನೋಡಿ, ಸಂಸಾರ ಚೆನ್ನಾಗಿರ್ಬೇಕಾದ್ರೆ ನಾವು ಎಲ್ಲರೂ ಒಕ್ಕಟ್ಟಾಗಿ ತುಂಬಿ ಸಂಸಾರವಾಗಿ ನಾವು ಇರ್ಲೇಬೇಕಲ್ವಿ. ಶಹಬಾಸ್, ಮೆಚ್ಚಿದೆ ಸೇವಂತಿ ನಿನ್ನ ಬುದ್ಧಿವಂತಿಕೆ ಮಾತನ್ನು. ಇದ್ದರೆ ನಿಮ್ಮ ಅಕ್ಕನಂತ ಒಂದು ಹೆಣ್ಣು ಇರಬೇಕು, ಆ ಸಂಸಾರಕ್ಕೆ ನಿನ್ನಂತ ಒಂದು ಕಣ್ಣು ಇರಬೇಕು ಕಣಮ್ಮ. ಲಕ್ಷ್ಮಿ, ಇದು ನಿನಗಮ್ಮ. ಅಮ್ಮವ್ರ, ಇದು ನೀವು ನನಗ ಇಲ್ಲಿ ತಗೊಳಮ್ಮ. ಲಕ್ಕಿ ಪ್ರೀತಿಯಿಂದ ಕೊಡುವುದು ನಿಮಗೆ ಯಾವತ್ತೂ ತಿರಸ್ಕಾರ ಮಾಡಬಾರದು. ನೀವು ಎಂಥವರೆಂದು ನಮಗೆ ಚೆನ್ನಾಗಿ ಗೊತ್ತು. ತಗೋ, ಇದು ಪ್ರೀತಿಯ ಬೆಸುಗೆ. ಆಯ್ತಣ್ಣ, ನೀ ಹೇಳಿದ ಮೇಲೆ ಮುಗೀತು. ಏನಿದೆ ಅಕ್ಷರ? ಇವತ್ತು ನಮ್ಮ ಮನೆಯಲ್ಲಿ ಹುಟ್ಟ ಹಬ್ಬ ಕಾರ್ಯಕ್ರಮ ಏನಾರು ಇದೆಯಾ? ಹೊಸ ಬಟ್ಟೆಯ ಸಂಭ್ರಮ ತುಂಬಾ ಜೋರಾಗಿದೆ. ಹೌದು ದೀಪು, ಇದೆಲ್ಲ ನಿಮ್ಮ ಅತ್ತಿಗೆ ವೈಭೋಗ ಕಣಪ್ಪ ತಂಗಿ. ದೀಪಕ್, ನಾನು ನಿನಗಾದ್ರೂ ತೆಗೆದುಕೊಂಡು ಬಂದಿದ್ದೇನೆ, ನೀನೇ ತೆಗೆದುಕೋ. ತುಂಬಾ ಧನ್ಯವಾದಗಳು ಅತ್ತಿಗೆ. ಅಂತೂ ಶುಭ ಸಂಭ್ರಮದಲ್ಲಿ ನಮ್ಮ ಅತ್ತಿಗೆ ಎಂಬುದು ಕೊರತೆನೇ ಇಲ್ಲ. ಇಂಥ ಶುಭ ಸಂಭ್ರಮದಲ್ಲಿ
ಅಮ್ಮವ್ರ ಇಷ್ಟೆಲ್ಲ ಪ್ರೀತಿಯಿಂದ ಎಲ್ಲರಿಗೂ ಬಟ್ಟೆ ತಂದಿರಿ. ಇದ ಸಭಾ ಸಂದರ್ಭದಾಗ ನನಗೂ ನಿಮ್ಮ ಜೊತೆ ಹಾಡಿ ಕುಣಿಬೇಕಂತ ಆಸೆ ಆಗೈತಿ. ಬರ್ರಿ ಎಲ್ಲರೂ ಕೂಡಿ ಹಾಡೋಣ. ಏನು ನಮ್ಮ ತಾಯಿಯೇ ಇಲ್ಲದೆ ಖುಷಿಗೆ ಆಚರಿಸಬೇಕೆ? ನಮಗೆ ಯಾಕೋ ಇಷ್ಟವಾಗುತ್ತಿಲ್ಲ. ನಮ್ಮ ಅತ್ತಿಗೆ ಬಂದ ಮೇಲೆ ಎಲ್ಲರೂ ಹಾಡಿ ನಲಿಯೋಣ. ದಯವಿಟ್ಟು ಆ ಮಾತನಾಡಬೇಡಿ. ಅಕ್ಕ ಬರೋದಕ್ಕಿಂತ ಮುಂಚಿತವಾಗಿ ನಾವೀಗೆಲ್ಲರೂ ಸೇರಿ ಹಾಡಿ ಕುಣಿಲೇಬೇಕು. ಆಯ್ತಮ್ಮ, ನಿಮ್ಮಿಬ್ಬರು ಇಷ್ಟದಂತಾಗಲಿ. ನಮ್ಮ ಗುರುಗಳು ಹಾಡೇ ಆಡ್ತಾರೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಸಾರ ದೇವರೇ ಬೇಕು ಸ್ವರ್ಗಮಿ ನಮ್ಮಿ ಸಂಸಾರ. ಆಯ್ತಮ್ಮ ಸೇವಂತಿ, ಇವಾಗಲಾದರೂ ಸ್ವಲ್ಪ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಮ್ಮ. ನಾನು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರುತ್ತೇನೆ. ಆಯ್ತು, ನಡೀರಿ ಎಲ್ಲರೂ ಒಳಗಡೆ. ಆಯ್ತಾನ ಬರ್ರಿ, ಅಡ್ಗೆ ಮಾಡಿರಿ, ಬಿಸಿ ಬಿಸಿ ಬಿಸಿದು ಊಟ ಮಾಡ್ರಿ.
ದಿನೇ ದಿನೇ ಆ ರಣವಿಕ್ರಮನ ಕೇಕೆ ತುಂಬಾ ಹೆಚ್ಚಾಗುತ್ತಿದೆ. ಸಾವಿರ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಬದಲಾಯಿಸುವ ಆ ನಮ್ಮ ಗ್ರಂಥಾಲಯಕ್ಕೆ ಮುಳ್ಳಾಗಿದ್ದಾನೆ ಆ ಮಹಾರೀತ. ನೀನು ತಲೆ ಹಡಿ ಮಾಡಿ ಕಾಲ ಮೇಲೆ ಮಾಡಿದರು ಆ ಜಾಗದಲ್ಲಿ ನಿನ್ನ ಕನಸು ನನ್ನ ಸಾಗದು ಮಗನ. ಮಾವ, ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗಿ ಆದ್ರೆ ನೀನು ತಾನೇ ಹೊರಗಡೆ ಬಂದು ಏನೇ ವಿಚಾರ ಮಾಡೋಗಿ ಕಾಣ್ತಾ ಇದೆಯಲ್ಲ, ಏನು ವಿಚಾರ ಮಾಡ್ತಾ ಇದ್ದೀರಾ? ಜನ ಕೆಟ್ಟದ್ದನ್ನ ಕೇಳಬಾರದು, ಕೆಟ್ಟದ್ದನ್ನ ನೋಡಬಾರದು ಅಂತ ಗೊತ್ತಿದ್ದರು ಜನ ಕೆಟ್ಟಿದರ ಹಿಂದೆನೇ ಹೋಗುತ್ತಿದ್ದಾರಲ್ಲ. ನಮ್ಮ ಈ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತದೋ? ನೋಡಿ, ನಮ್ಮ ಕೊಪ್ಪಳ ಗವಿ ಸಿದ್ದೇಶ್ವರು ಒಂದು ಮಾತು ಹೇಳಿದ್ದಾರೆ, ಗುಟ್ಕಾ ತಿಂದವರು ಗೊಟ್ಟು ಕಂದು ಹೋದ ಅಂತ. ಆದರೆ ಅವರು ಎಷ್ಟೊಂದು ವಿವರಿಸಿ ಹೇಳಿದ್ದಾರೆ, ಆದರೆ ಅವರ ಮನಸ್ಥಿತಿಯನ್ನು ಮಾತ್ರ ಈ ಜನರು ನೋಡಿ ಅರ್ಥ ಮಾಡ್ಕೊಳ್ತೇ ಇಲ್ಲ. ಮೊದಲು ಆ ನಿನ್ನ ವೇದಾಂತ ಮಾತುಗಳನ್ನು ನಿಲ್ಲಿಸು. ನೀನು ಎಲ್ಲರಿಗೂ ಬಟ್ಟೆ ತಂದೆ, ಆದರೆ ನಮ್ಮ ಮನೆಯಲ್ಲಿ ಲಕುಮಿಗೆ ತಂದಿಲ್ಲ. ನಮ್ಮ ಮನೆಯಲ್ಲಿ ಲಕುಮಿ ಇರುವುದು ನಿನಗೆ ಗೊತ್ತಿಲ್ಲ? ಮಾವ, ನಾನು ಎಲ್ಲರಿಗೂ ಬಟ್ಟೆ ಕೊಟ್ಟೆ, ಆದರೆ ಲಕ್ಷ್ಮಿ ಮಾತ್ರ ಕೊಡಲಿಲ್ಲ. ಅವಳು ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ನನಗೆ ತಂದ ಬಟ್ಟೆಯನ್ನೇ ಅವಳಿಗೆ ಕೊಟ್ಟೆ. ಯಾಕೆಂದ್ರೆ ಈ ಮನೆಯಲ್ಲಿ ಎಲ್ಲರನ್ನು ಒಂದೇ ಸರಿ ಸಮಾನವಾಗಿ ನೋಡ್ಬೇಕಲ್ಲೇ ಮಾವ. ಮೆಚ್ಚಿದೆ ಸೇವಂತಿ ನಿನ್ನ ಅಪಾರವಾದ ಗುಣವನ್ನು. ಇರಬೇಕು ಪ್ರತಿಯೊಂದು ಹೆಣ್ಣಿಗೂ ನಿನ್ನಂತ ನಿಜವಾದ ಗುಣ. ಮಾವ, ನಾನು ನಿಮಗೊಂದು ವಿಷಯ ಹೇಳಬೇಕಂತ ಆಸೆ ಪಡ್ತಾ ಇದ್ದೇನೆ. ಅದನ್ನು ಅಪಾರ್ಥ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನು ನಿಮಗೆ ಹೇಳ್ತೇನೆ. ಛೇ ಹಾಗೇನಿಲ್ಲ, ಧಾರಾಳವಾಗಿ ಹೇಳಿ, ನಾನೇನು ತಿಳಿದುಕೊಳ್ಳುವುದಿಲ್ಲ. ಹಾಗಾದ್ರೆ ಮಾವ, ನನ್ನನ್ನು ನೀನು ಮದುವೆ ಮಾಡಿಕೊಳ್ಳಲು ಇಷ್ಟ ತಾನೇ? ನೀನು ತುಂಬಾ ಬುದ್ಧಿವಂತೆ. ನಿನಗೆ ತಕ್ಕ ವರಗಳಿಗೆ ಕೇಳು, ನಿನ್ನ ಅಭಿಪ್ರಾಯ ಏನಿದೆ ಎಂದು. ಓದಲು ನನಗೆ ಈ ಪ್ರಶ್ನೆ ಕೇಳಿದರೆ ನಾನೇನಂತ ಹೇಳಲಿ? ನೋಡಿ, ನನಗೆ ಇಷ್ಟವಾದ ವರನ ಹತ್ತಿರ ನನ್ನ ಮದುವೆ ಬಗ್ಗೆ ನಾನು ಹೇಳಿಕೊಂಡಿದ್ದೇನೆ ಅಷ್ಟೇ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಬೇಡಿ. ಮೊದಲು ಒಳಗಡೆ ಆಗುವ ವಿಷಯದ ಬಗ್ಗೆ ಯೋಚನೆ ಮಾಡಿ. ಇಂಥ ದೊಡ್ಡ ಆಲೋಚನೆಗಳನ್ನು ಮಾಡಬೇಡ. ನೋಡಿ, ನನ್ನ ಆಲೋಚನೆ ಯಾವತ್ತೂ ಸುಳ್ಳಾಗಲ್ಲ, ಸುಳ್ಳು ಆಗೋದೂ ಇಲ್ಲ. ಆದರೆ ನಿನ್ನ ನಿಜವಾದ ಮನಸ್ಥಿತಿಯನ್ನು ನನಗೆ ಹೇಳಬೇಕು. ಹೇಳ್ದೆ ಹೋದ್ರೆ ನಿಮಗೆ ನಿಮ್ಮ ಅತ್ತಿಗೆ ಮೇಲೆ ಆಣೆಗಿದೆ. ಸೇವಂತಿ, ಹೌದು, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ವಿಶ್ವಾಸವಿದೆ, ನಂಬಿಕೆ ಇದೆ. ಆ ನಿನ್ನ ಪ್ರೀತಿ ನನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿದ್ದೇನೆ. ಯಾಕೆ ಗೊತ್ತಾ? ಈಗ ನೀನು ಓದಿದ ದೊಡ್ಡ ವಿದ್ಯಾವಂತೆ, ನಾನು ಏನೂ ತಿಳಿಯದ ಅವಿದ್ಯಾವಂತ. ನೋಡಿ, ನನಗೆ ಎಲ್ಲೇ ಓದಿದ ವರ ಬೇಕಾಗಿಲ್ಲ. ಯಾಕೆಂದರೆ ಎಲ್ಲ ತಿಳಿದು ಬುದ್ಧಿವಂತ ವರ ನನಗೆ ಬೇಕಾಗಿದೆ. ಪ್ಲೀಸ್ ಮಾವ, ಅದು ನೀನೇ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀನು ಮಾತ್ರ ಈ ಮದುವೆಗೆ ಒಪ್ಪಿಗೆ ಕೊಡಲೇಬೇಕು. ಅದು 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 ಇಲ್ಲ, ಇದು ಇಲ್ಲ, ನನ್ನ ಮಾತಿಗೆ ಒಪ್ಕೊಳ್ಳೇಬೇಕು. ಐ ಲವ್ ಯು ಮಾವ, ಐ ಲವ್ ಯು. ಹೃದಯ ಬೀಟಿದಾಗ ಶ್ರುತಿಯು ಕೂಗಿದಾಗ ನೀನೇ ನನ್ನ ಜೀವ, ಆನೆ ನಿನ್ನ ಭಾವ.
ಧರಣಿ ಹೇಗೆ? ಯಾ! ಮಾಗಿದ ಮಾವಿನ ಹಣ್ಣಿನಂತೆ ನೀರು ಪಳ್ಳ ಪಳ ನೀ ಹೊಳೆವ ಶೀಲದ ಮಡಿಕೆಯನ್ನು ಕುಕ್ಕಿ ತಿನ್ನಬೇಕಂದು ಬಾಕ ಪಕ್ಷಿ ಅಂತ ಕಾಯ್ತಿದ್ದೆ. ಯಾಕೆ? ಯಾ! ಆದರೆ ದ್ರೌಪದಿಯ ವಸ್ತ ಅಪ್ಪಣೆ ವೇಳೆಯಲ್ಲಿ ಆ ನರಹರಿ ಬಂದಂತೆ ಈ ಧರಣಿಗೆ ಕಾವಲಿಗೆ ಆ ಸೊಕ್ಕಿನ ಕುಣ್ಯ ದಾಸ ಎಂದು ಹೇಳಿ ಬಂದವನು ಯಾರವನು? ಮುಗುಲಿಗೆ ಮೊರೆಗೇನು ಎಂಬಂತೆ ಆ ಜಿಂಕೆಯನ್ನು ಸಿಗದ ತಿನ್ನಬೇಕನ್ನಷ್ಟಲ್ಲಿ ರಾಮನ ಬಾಣದಂತ ಅಡ್ಡಿ ಬಂದ ಆ ಬಡ್ಡಿ ಮಗ. ಈ ಬಂಡ ಪ್ರಚಂಡ ಯಾರೆಂದು ತೋರಿಸಿ ಈ ರಣ ರಾವಣ ರಣಕ್ಕೆ ಅಂತದಂದ ತೋರಿಸಿದ್ದರೆ ನನ್ನ ಹೆಸರು ರಣ ರಾವಣ ರಣ ವಿಕ್ರಮನ ಅಲ್ಲ. ಏಕೆ? ಯಾ! ಅವನ ಹುಲಿಯಂತೆ ಕಾಲು ಕೆದರ ಸಿಂಹ ಗರ್ಜನೆ ತೋರಿಸಿ ನಾನೇ ನಿಮ್ಮ ದುಷ್ಟರ ಬಾಂಟೆಯನ್ನು ಗಂಟಲರಿದುಕೊಂಡು ಹೋದ ಆ ಬಡ್ಡಿ ಮಗ. ಲೇ ಆದಿ, ನಿನ್ನ ಕೈಯಲ್ಲಿ ಕತ್ತು ಹಿಡ್ಕ ಬಂದ್ರೆ ಇವನ ರಣಕ್ಕೆ ನಿಲ್ಲದ. ದಾಸ, ನೀನೇನು ನನ್ನ ಮುಂದೆ ಅಬ್ಬರಿಂದ ಆರ್ಭಟಿಸಿದರು ನನ್ನ ದಟ್ಟತನದ ನಗು ನಿಲ್ಲದ. ವಿಶ್ವಕರ್ಮ, ಊರು ಮಂದಿಗೆಲ್ಲ ನೀನು ಕರುಣೆ ಆದರು ನಿನ್ನ ಪಾಲಿಗೆ ನಾನು ಕಟಕ ಎಂದು ಮರೆಯಬೇಡ. ಏಕೆ? ಜೈಲ ಉಸಿರು ಜೈಲ ಕಬಾಬ ಜೈಲ ಉಸಿರು ಜೈಲ ಭಗದೀರ್ ಚಾವಲ ಕಡು ಬಜೆ ಭಗದೀರ್ ಚಾವಲ ಭಗದೀರ್ ಚಾವಲ ಕಡು ಬಜೆ ಭಗದೀರ್ ಚಾವಲ ಗಡಬಡಿಸಿ ನಾನು ಲೈನ್ ಹಿಡಿದು ಹೊಂಟ್ರ ಗಡಬಡಿಸಿ ನಾನು ಲೈನ್ ಹಿಡಿದು ಹೊಂಟ್ರ ಹಿಂದಿದ್ದು ಬರ್ತೀರಲ್ಲ ಮೊಸರು ಬೇಕೇನ್ರಿ? ಮೊಸರು ಗಟ್ಟಿಯಾದ ಮೊಸರು ಯಾರಿಗೆ ಬೇಕು? ಬರ್ರಿ 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 ಮೊಸರು. ಮೊಸರು ತಗೋಣ ಹುಡುಗ ಇಲ್ಲೇ ಅದೀನಿ. ಲಂಗ ದೋಣ್ಯಾಗ ಮಸ್ತ ಕಾಣ್ತಿಲ್ಲ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಲಂಗ ದೋಣ್ಯಾಗ ಮಸ್ತ ಕಾಣ್ತಿಲ್ಲ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಏನು ತಳ ತಳ ಹೊಳಿತಾವಗಲ್ಲ ನಿನ್ನ ಗಲ್ಲ ನೋಡಿ ಆದೆನು ಬೆಲ. ಏನು ತಳ ತಳ ಹೊಳಿತಾವಗಲ್ಲ ನಿನ್ನ ಗಲ್ಲ ನೋಡಿ ಆದೆನು ಬೆಲ. ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆದೆನು ನಾ ಬೆಲ. ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆದೆನು ನಾ ಬೆಲ. ತಳ 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 ಹೊಳಿತಾವಗಲ್ಲ ನಿನ್ನ ಗಲ್ಲ ನೋಡಿ
ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ, ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ. ಹತ್ತಿ ಬರ್ತಿದ್ದಲ್ಲ ಮಾವ 10 ರೂಪಾಯಿ ತಂದೆಗೆ ನೀನು ಬಾದಾಮಿ ಕಸ. ಹತ್ತಿ ಬರ್ತಿದ್ದಲ್ಲ ಮಾವ 10 ರೂಪಾಯಿ ಬಂದೆಗೆ ನೀನು ಬಾದಾಮಿ ಕಸ. ಮನಸ್ಸಿನಲ್ಲಿ ಕಾಡಿ ಕನಸಿನಲ್ಲಿ ಬಂದು ನನ್ನಲ್ಲಿ ಕಾಡಿದೆ, ಕನಸಿನಲ್ಲಿ ಬಂದು ಮನಸ್ಸಿನಲ್ಲಿ ನಿಂತು ನನ್ನಲ್ಲಿ ಕಾಡಿದೆ. ಓ, ಓ, ಓ. ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನನ್ನ ಗಾಡಿ, ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನನ್ನ ಗಾಡಿ. ಹೆಂಗೆಂಗೋ ಆಗತೈತಿ ಮನದಾಗ. ಏ ಹುಡುಗಿ, ಏನ್ ಮಾಮು? ಗೊಸಿದಪ್ಪನ ದಾರಿ ಕಡೆ ನೋಡ ನಾನು ಯಾಕ? ಅಲ್ಲೇ ಅಲ್ಲ ಏನಿದ್ರು ಅಯ್ಯಯ್ಯೋ, ಹೌದಾ? ಹೋಗೋ ನಡೆ ಸಾಲಿ ಸಂಜಾಗ. ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನನ್ನ ಗಾಡಿ. ಹೆಂಗೆಂಗೋ ಆಗತೈತಿ ಮನದಾಗ. ಹೋಗೋ ನೋಡಿ ಸಾಲಿ ಸಂಜಾಗ. ಏನ ಗಿಚ್ಚಕೋನಿ ತಾನು ಎಪ್ಪತ್ತಕ್ಕಂತೆ ಮಾವ ಅಂತ ಬಡ್ಸ ತಾನ ನೋಡು ಮೈಗೆ ಮೈ. ಏನಾದ್ರೂ ಆಗಲಿ ಬಿಡುದಲ್ಲ ನಾಸೈ. ಕುಣಿ ಬಾ ನನ್ ಜೊತೆ ಕುಣಿ ಬಾ, ಕುಣಿ ಬಾ ನನ್ ಜೊತೆ ಕುಣಿ ಬಾ. ಏನ ಗಿಚ್ಚಕೋನಿ ತಾನು ಎಪ್ಪತ್ತಕ್ಕಂತೆ ಮಾವ ಅಂತ ಬಡ್ಸ ತಾನ ನೋಡು ಮೈಗೆ ಮೈ. ಕರ್ಕೊಂಡು ಬಾರೋ ತಂಗಿ ಮಾಸ್ತರನ್ನ ಪೇಪರ್ ಬರಿಲಾಕ, ಕರ್ಕೊಂಡು ಬಾರೋ ತಂಗಿ ಮೇಪರನ ಮಾಸ್ತರ ಪೇಪರ್ ಬರಿಲಾಕ. ಈಗಿನ ಹುಡುಗರು ಸಾಲಿಗೆ ಹೋಗುತ್ತಾರ ನಮ್ಮಂತ ಹುಡುಗರನ್ನ ಹಾಳ ಮಾಡಾಕ. ಹತ್ತೈತಿ ದಂಡಿ ಬಿದ್ದ ನಿನ್ನ ಗುಂಡಿ ಎಷ್ಟರ ನಿನ್ನ ತಿಂಡಿ. ಓ, ಹಾಕು ಬಾಗಿಲ ಕಂಡಿ. ಹತ್ತೈತಿ ದಂಡಿ ಬಿದ್ದ ನಿನ್ನ ಗುಂಡಿ ಎಷ್ಟರ ನಿನ್ನ ತಿಂಡಿ. ಓ, ಮೊಸರೇ ಮೊಸರು. ಅಲ್ಲ ನೀನ ಲಕ್ಕುವ ಏನು ಬ್ಯಾರ್ಯಾಕಿ ಅಲ್ಲ, ಧರ್ಮರಾಜನ ಮನೆ ಕೆಲಸ ಮಾಡೋಕೆ ಇಲ್ಲ ಬ್ಯಾರ್ಯಾಕಿ ಅಲ್ಲ. ಧರ್ಮರಾಜನ ಮನೆ ಕೆಲಸ ಮಾಡೋದು ಬಿಟ್ಟೆನ? ನಾ ಯಾಕೆ ಬಿಡಕ್ ಹೋಗ್ಲಿ? ಅಂತ ದೇವ್ರಂತಾರ ಮನೆ ಬಿಡಕ್ಕಾಗತ್ತನ? ಅವ್ರ ಮನೆ ಏನು ಬಿಟ್ಟಿಲ್ಲ. ಮನ್ಯಾಗ ಮೊಸರು ಮಜ್ಜಿಗೆ ಬಾಡಿತ್ತ, ಅದಕ್ಕೆ ಸ್ವಲ್ಪ ಮಾರ್ಕೊಂಬರ್ನಂತ ಬಂದಿದ್ದೆ. ಹಂಗಾದ್ರೆ ಹೆಂಗ ನಿನ್ನ ರೇಟ್? ಅಲ್ಲ ನಿನ್ನ ಮೊಸರಿನ ರೇಟ್, ನಿನ್ನ ಮೊಸರಿನ ಗಡಿಗೆ ತುಂಬಾ ನೀರ ಐತೆ. ಓಯ್, ರೇಟ್ ಅಂತ ರೇಟ್ ಕೇಳೋ ಮೊಸರು ಏನಿಂದ್ರಿ ನೋನ ಪಿತ್ರ ಪಿಲಿ. ಯಪ್ಪ. ನನ್ನ ಮೊಸರು ಬಗ್ಗೆ ಇನ್ನೂ ಗೊತ್ತಿಲ್ಲ. ಒಳ ಕೈ ಹಾಕೋದು ಬೇಡ, ಏನು ಬೇಡ. ಯಾಕಂದ್ರೆ ನನ್ನ ಹತ್ತಿರೋದು ಪ್ಯೂರ್ ಆದ ಗಟ್ಟಿ ಗಟ್ಟಿ ಮೊಸರು, ತಿಳ್ಕೊ. ಹಂಗಾದ್ರೆ ಒಂದ್ಸಲ ಚೆಕ್ ಮಾಡ. ಕೈ ಹಾಕ್ಬೇಡ, ಯಾಕಂದ್ ಕಂಠ ಹರಿತೈತಿ. ಆ. ಎತ್ತಾಗಾರ ಹಾಕಿ ಏನ್ಕಿನ್ನಾರ ಮಾಡಿಗಿಡಿ, ಮತ್ತೆ ನಾನು ತೋರಿಸ್ತೀನಿ ಬೇಕಾರೆ. ಆಹಾ ಏನು ನಿನ್ನ ಗಟ್ಟಿ ಮೊಸರು ಒಂದು ಸಲ ರುಚಿ ಹತ್ತಿತ್ತು ಅಂದ್ರ ದಿನಾ ಕೊಡ್ಬೇಕು ನಿನ್ನ ಕೆನೆ ನಿಂತಿರುವ ಮೊಸರು. ನಿನಗ ಮೊಸರು ಬೇಕಾ ಮಜ್ಜಿಗೆ ಬೇಕಾ ಮೊದ್ಲದ್ ನೀವು? ಬ್ಯಾಡ ಹುಡುಗಿ, ನಿನ್ನ ಗಟ್ಟಿ ಮೊಸರಿಗೆ ನನ್ನ ಅಂತಕೈತಿ ಕಡ್ಗೋಲು. ಅದನ್ನ ತಗೊಂಡು ಕಟ್ಟಿ ಬರ್ದ ಕಟ್ಟಿದ್ನಿ ಅಂದ್ರ ನಿನ್ನ ಗಟ್ಟಿ ಮೊಸರಿಗೆ ತಿಳಿ ಮಜ್ಜಿಗೆ ಬಿಡ್ತೈತಿ. ಅಂದ್ರೆ ಹಿಂಗ್ ಬರೀ ಕಡ್ದಿದ್ದ ಬೇಕನ್ ಮೊಸರು? ಕಡ್ದಿದ್ದ ಬೇಕ ನಿನಗೆ ಬರೇ ಮೊಸರು? ಈಗ ಮೊಸರು ಮಜ್ಜಿಗೆ ಅಲ್ಲ, ನಿನಗೆ ಬರೇ ಕಡ್ದಿದ್ದ ರೂಢಿ ಐತೆ ಹಂಗಾದ್ರೆ? ಈಗ ರೂಢಿ ಐತಿ ಅಂತ ಕೇಳ್ತೀಯಲ್ಲೇ ಹುಡುಗಿ, ಇಲ್ಲೇ ಕೊಟ್ಟು ನೋಡಿ ನಿನ್ನ ಗಡಿಗೆ ಬುಗುರಿ ಎಬಿಸಿ ಕೈ ಬಿಡ್ತೀನಿ. ಬ್ಯಾಡಪ್ಪ, ನೀ ಕಡ್ಗೋಲು ಹಿಂದಿಂದ ತೊಗೊಂಬಂದು ನನ್ನ ಗಡಿಗೆ ಹಚ್ಚಿ ಮತ್ತೆ ಗಡಿಗೆ ಹೊಲಸು ಮಾಡಿದ್ರ ನಾ ಏನ್ ಮಾಡ್ಲಿ? ನೀನು ಪರ್ಮಿಷನ್ ಕೊಡು. ನನ್ನ ಕಡ್ಗೋಲು ತರದು ಎಷ್ಟೊತ್ತದ? ಇಲ್ಲೇ ಐತಿ ನಮ್ಮ ಮನೆ, ಭಾಳ ದೂರ ಐತೇನ? ಅಷ್ಟು ಹುರುಪೈತಿ ನಿನ್ನ ಉದ್ದನ ಕಡಗೋಲು. ಅಲ್ಲ, ಅಂತ ಹುರುಪೈತಿ ನೀನು ಕಡ್ಗೋಲು. ನಾನು ಒಮ್ಮೆ ನೋಡ್ಬೇಕಂತ ಮಾಡಿದ್ದೆ. ಹಂಗಾರೆ ತೊಗೊಂಬೋವು ನೀನು ಕಡ್ಗೋಲು. ಒಂದು ಹುರುಪ್ನ್ಯಾಗ ಜಾಡಿಸಿ ಬಿಡು. ಅದ ಹುರುಪ್ನ್ಯಾಗ ಹೋಗಿ ಮಸ್ತಾರ ಯಾರ ಗಾಡಿ ಕೊಡ್ರು ನಿಮ್ಮ ಫ್ರಿಜರ್ ಗಿಸರ್ ತೊಗೊಂಬರ್ತೀನಿ ನನ್ನ ಕಡ್ಗೋಲ್ಲ. ಹೌದಾ? ಹಂಗಾರೆ ಚಾಲೂ ಮಾಡು ಅಂತ ಚಾನ್ಸ್. ಮತ್ತೆ ಯಾಕೆ ತಡ ಮಾಡ್ತಿ? ಅಡ್ಡಿ ಪೂರ ಬಸ್ಸಣ್ಣಿನಾಗ ಹಿಂತಾಲ ಕಡಿ ಬಿಡಿಗೆ
ಆಲೋಚ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಮಸ್ತರ ಬಾದಾಮಿ ಪೀಸ ನೀ ಬಳ ನೈಸ ಹೇಗೆ ಬಂದಂತೆ ಮಾತನಾಡಿದ್ನಲ್ಲ ವಿಶ್ವ, ಅವನಿಗೇನಾದರೂ ನಾನು ಉಡುಗೊರೆ ಕೊಡಲೇಬೇಕು. ಏನು ಕೊಡಬೇಕು? ಹಾ, ಒಂದು ಸುಂದರವಾದ ಪ್ರೇಮ ಕತೆ. ಆ ಪ್ರೇಮದ ಕತೆಗೆ ಆ ವಿಶ್ವನ ತಮ್ಮ ದೀಪಕ್ನೇ ಹೀರೋ, ನಾನೇ ಹೀರೋಯಿನಿ. ಹೇಗಿದ್ರು ನನ್ನ ಹಿಂದೆ ಪ್ರೀತಿ ಪ್ರೀತಿ ಅಂತ ಬೆನ್ನು ಹತ್ತಿದ್ದಾನೆ. ಆ ಪ್ರೀತಿಯಲ್ಲಿ ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲಲು ಅನ್ನೋದಕ್ಕೆ ನಾನೇ ಸಾಕ್ಷಿ. ದೀಪಕ್ ಬಾ, ಇವತ್ತಿದೆ ಕಣೋ ನಿನಗೆ ಮಾರಿ ಹಬ್ಬ. ಐರಾ, ನೀನು ನನ್ನ ಮಾತಾಡ್ಸಿದ್ಯಾ? ಏನ್ ದೀಪಕ್, ನಾನ್ ನಿನ್ ಜೊತೆ ಮಾತಾಡ್ತಾ ಇದ್ರೆ ಮಾತಾಡಿಲ್ಲ ಅಂತ್ಯ, ಮಾತಾಡ್ಸಿದ್ರೆ ಮಾತಾಡ್ಸಿಯಾ ಅಂತ ಕೇಳ್ತೀಯ. ಎಂತ ವಿಚಿತ್ರ ಕಣೋ ನೀನು. ನೋಡು, ಅವತ್ತು ನೀ ನನ್ನ ಮಾತಾಡ್ಸಕ್ ಬಂದಾಗ ನಾನೇನೋ ಒಂದು ಕೋಪದಲ್ಲಿ ಹೋಗ್ಬಿಟ್ಟೆ. ಅದು ಹೋಗ್ಲಿ, ಆವತ್ತು ನೀ ನನಗೇನೋ ಹೇಳಬೇಕು ಅಂತ ಬಂದಿದ್ಯಲ್ಲ, ಇವತ್ತು ಹೇಳ್ತೀಯಾ? ನಾನು ಏನು ಹೇಳಲು ಹೊರಟಿದ್ದೆ ನನಗೆ ಸ್ವಲ್ಪ ಅರ್ಥ ಆಗುವಾಗ ಸ್ವಲ್ಪ ಬಿಡಿಸಿ ಹೇಳ ಐರಾ. ಅಂದ್ರೆ ನಿಜವಾಗಿಯೂ ನಿನ್ನ ಮನದಲ್ಲಿ? ಓಹೋ, ನೀನು ಆ ವಿಚಾರವನ್ನು ಮಾತಾಡ್ತಿದ್ದೀಯಾ? ಅದು ಯಾವತ್ತು ಅಳಿಸಲಾಗದ ಬಂದ ಐರಾ. ನಿನ್ನ ಮನಸಾರ ಇಷ್ಟಪಟ್ಟಿದ್ದೇನೆ ಐರಾ, ಮನಸಾರಿಗೆ ಇಷ್ಟಪಟ್ಟಿದ್ದೇನೆ. ನೀನೇ ನನ್ನ ಬದುಕಿನ ಆಶಾ ಕಿರಣ. ಆದರೆ ನಿನ್ನ ಹೃದಯದಲ್ಲಿ ನನಗೆ ಸ್ಥಳವಿಲ್ಲಲ್ಲ, ಅದೇ ನನಗೆ ಒಂದು ಬೇಜಾರ. ನೋಡು,
ಈ ನಿನ್ನ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ ನಾನು. ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದೆಯೋ ನಾನು ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಅಂದರೆ ನೀನು ಕಟ್ಟುವ ತಾಳಿಗೆ ನಾನು ತಲೆ ಬಾಗ್ತೀನಿ. ಐರಾ, ಈ ಮಾತನ್ನು ನಿಜವಾಗಿ ಹೇಳ್ತೀಯಾ ನೀನು? ಅಂದರೆ ನನ್ನ ಪ್ರೀತಿಯನ್ನು ನೀನು ಒಪ್ಪಿಕೊಂಡಂಗೆ ಆಯ್ತಲ್ಲ. ನನಗೆ ಇವತ್ತು ಪೂರ ತುಂಬಾ ಆನಂದಗಾಯ್ತು ಐರಾ. ನೋಡಿ, ನನ್ನ ನಿಮ್ಮ ಈ ಪ್ರೇಮದ ಸುಂದರವಾದ ಸಮಯಕ್ಕೆ ಒಂದು ಸುಂದರವಾದ ಗೀತೆಯನ್ನು ಹಾಡೋಣವಾ? ಐರಾ, ಒಂದು ಹಾಡನ್ನಾದ್ರೆ ಹಾಡ. ನಿಧಾನವಾಗಿ ಮೂಡೋ ಪ್ರೀತಿ ಶಾಶ್ವತ ಇರ, ಶಾಶ್ವತ. ಹೌದು, ಪ್ರೀತಿ ಅಂದ್ರೆ ನಿನ್ನ ಪ್ರಕಾರ ಏನು? ಎರಡು ಮನುಷ್ಯನಗಳೇ ನಡುವೆನೇ ಪ್ರೀತಿ ಇರ, ನಡುವೆನೇ ಪ್ರೀತಿ. ಎರಡು ನಡುವೆನೇ ಹೃದಯವೇನೇ ಪ್ರೀತಿ ಐರಾ. ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡು ನಡೆಯುವುದೇ ಪ್ರೀತಿ ಐರಾ, ನಡೆಯುವುದೇ ಪ್ರೀತಿ. ಪ್ರೀತಿ ವಿಷಯದಲ್ಲಿ ನಾನು ತುಂಬ ನಿಷ್ಠಾವಂತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿನ್ನಂಥ ಹುಡುಗ ನನಗೆ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ.
ಐರ ಇವತ್ತು ಶಾಲೆಯಲ್ಲಿ ಪಾಲಕರ ಸಭೆ ಇದೆ, ನಾನು ಸ್ವಲ್ಪ ಹೋಗಬೇಕು. ಧಾರಾಳವಾಗಿ ಹೋಗ್ಬನ್ನಿ, ನಾನು ಮಾತ್ರ ನಿಮಗೋಸ್ಕರ ಕಾಯ್ತಾನೇ ಇರ್ತೀನಿ. ವಿಕ್ರಮ್, ವಿಕ್ರಮ್, ಚೋರರಿಗೆ ಒಂದು ಕಾಲ, ಅದು ನಿಮ್ಮಪ್ಪನ ಕಾಲ. ಶೂರರಿಗೆ ಒಂದು ಕಾಲ, ಇದು ನನ್ನ ಕಾಲ. ಸುಳ್ಳರಿಗೆ ಒಂದು ಕಾಲ, ಅದು ನಿನ್ನ ಕಾಲ. ಈ ಸತ್ಯಕ್ಕೆ ಒಂದು ಕಾಲ, ಈ ದಾಸನ ಕಾಲ. ಬಚ್ಚಲನ ಮಗನೇ, ಈ ದಾಸನ ಎಡೆಯೂರಿಗೆ ಕಟ್ಟುತ್ತೇನೆಂದು ನೀನು ಪಣ ತೊಟ್ಟರೆ ನಿಮ್ಮಿಬ್ಬರ ಅಣ್ಣ ತಂಗಿಯರ ಮೂಟಿ ತಾಯಿ ತುಂಗಭದ್ರಾ ನದಿಯಲ್ಲಿ ತೇಲಿ ಬಿಡುತ್ತೀರಿ. ಮೋಸದಿಂದಲೇ ನನ್ನ ತಂದೆಯನ್ನು ಕೊಲೆ ಮಾಡಿ ಸೂರ ಎಂದು ಹೇಳಿಕೊಳ್ಳುವ ಈ ನಿನ್ನ ವೀರ ಪೌರುಷ ನನ್ನ ಚಪ್ಪಲಿಗೆ ಸಮ. ನಿನ್ನ ತಂದೆಯನ್ನು
ಏಡಿತನದಿಂದ ಕೊಲೆ ಮಾಡಿಲ್ಲ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯ ಎಂಬಂತೆ ಹಾಡು ಹಗಲಿನಲ್ಲೇ ನಿನ್ನ ಮನೆಗೆ ನುಗ್ಗಿ ನಿಮ್ಮಪ್ಪನ ಬಿಸಿ ರಕ್ತ ಕುಡಿದ ಯಪ್ಪುಲಿ ಹೆಬ್ಬುಲಿ ನೀನು ನಿನ್ನಂತ ಹುಲಿನ ಯಾವ ಬೋನಿನಲ್ಲಿ ಕಟ್ಟಾಕ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತು ಕಣೋ. ಲೇ ಜುಟ್ಟು, ಮುಖದ ಮೇಲೆ ಮೀಸಿ ಇಟ್ಟುಕೊಂಡವರೇ ಈ ದಾಸರ ಮುಂದೆ ತಲೆ ದಗ್ಸಿ ನಿಲ್ಲುವಾಗ ನೀನು ಹಾಟ್ರಲ್ ಒಂದು ತುರುಬು ಕಟ್ಟುವ ಹೆಂಗಸು ನನಗೆ ಚಾಲೆಂಜ್ ಮಾಡ್ತೀಯಲ್ಲೇ ಅಮ್ಮಣ್ಣೆ. ಇವನು ಹೇಳಿ ಕೇಳಿ ಚಾಲೆಂಜ್ ಸ್ಟಾರ್ ಅಭಿಮಾನಿ ಇದ್ದಾನೆ. ಈ ಕಥೆಯ ಕ್ಯಾರೆಕ್ಟರೇ ಈ ದಾಸ. ಲೇ ಅಣ್ಣೆ, ನೀನು ಎಗರಿ ಆಡಿದರೆ ನಿನ್ನ ಒತ್ತುಕೊಂಡು ಹೋಗಿ 3 ಗಂಟೆ ಹಾಕುವ ಬಂಟ ನಾನೆಂದು ತಿಳಿದುಕೋ. ಏ ಕೊಪ್ಪಿದ ಮದ ಹೇರಿದ ಆನೆ, ನನ್ನ ತಂಗಿಯನ್ನು ಒತ್ತಿಕೊಂಡು ಹೋಗುವ ಧೈರ್ಯ ನಿನಗೆ? ನನ್ನ ಸೇಡಿನ ಜೋಳಕ್ಕೆ ಸಿಲುಕಿರುವ ಮೀನು ನೀನು. ನಿನಗಿನ್ನು ಗೊತ್ತಿಲ್ಲ ಈ ತ್ರಿವಿಕ್ರಮನ ಚಾಣಕ್ಷತನ. ಚಾಣಕ್ಷನ ಯಾರು ಜಾಲಕ್ಕೆ ಸಿಕ್ಕು ಮಿಲಮಿಲನೆ ಒದ್ದಾಡ್ತಾರೋ ಎಂಬುದಕ್ಕೆ ನಿಮ್ಮಪ್ಪನೇ ಸಾಕ್ಷಿ. ಈ ದಾಸನ ಸೇಡಿನ ಜ್ವಾಲೆ ಈ ಮೂಲೆಗೂ ಕಮ್ಮಿ ಇಲ್ಲ. ಹಾಗಾದರೆ ನಡೆಯಲಿ ನನ್ನ ನಿನ್ನ ಮಧ್ಯೆ ಒಂದು ಘೋರ ಯುದ್ಧ ಕಾಣವೆ. ಆ ಕಾಲದಲ್ಲಿ ಯಾರ ರಕ್ತ ಯಾರ ಚರಿತ್ರೆ ಬರೀತದೋ ಎಂದು ಗೊತ್ತಾಗುತ್ತೆ. ಇದು ನಾನು ನಿನಗೆ ಹಾಕುತ್ತಿರುವ ಸವಾಲ್. ಯಾರ ಮುಂದೆ ಸವಾಲ್ ಎನ್ನುವ ಪದವನ್ನು ಬಳಕೆಯ ಮಾಡುತ್ತಿದ್ದೀಯೋ ಕಬರಿಟ್ಟುಕೊಂಡು ಮಾತನಾಡು. ಒಂದು ಸಲ ಕರ್ಮ ಬಿಟ್ಟರು ಈ ಕಾಳಿ ಬಿಡಲ್ಲ. ಈ ದಾಸ ಇದ್ದ ಕಡೆ ಮೋಸ ಇರಲ್ಲ, ಮೋಸ ಇದ್ದ ಕಡೆ ಈ ದಾಸ ಇರಲ್ಲ. ದಾಸ ಇದ್ದ ಕಡೆ ಮೋಸ ಇದ್ದರು ಸಾಯುವುದು ದಾಸ ಅಲ್ಲ, ಮೋಸ. ಎಲ್ಲ ಹಾವುಗಳಿಗೆ ಹೇಗೆ ಪುಂಗಿ ಊದಿ ಆಟ ಆಡಿಸ್ಬೇಕನ್ನೋ ನಿನ್ನ ದರ್ಪ ತೋರಿಸಿರ್ಬೋದು. ಆದ್ರೆ ಈ ಜೋಡಿ ಮಿಡಿದಾಗರಿಗೆ ದರ್ಪ ತೋರಿಸಲು ಬಂದ್ರೆ ಲೇ ಕಚ್ಚಡ ಸೂಳೆ, ಯಾರು ಬೆವರ್ಸಿ ಕಾಮಧೇನು ಕಲ್ಪತರ ಇರೋ ನನ್ನ ಎತ್ತ ತಾಯಿಯನ್ನು ಶೀಲಗೆಡಿಸಿ ಕೊಂದನಲ್ಲ ನಿಮ್ಮಪ್ಪ ಬಟ್ಟಿ ಮಗ. ಅವನು ಬೆವರ್ಸಿ ಹೆಣ್ಣೆಂದರೆ ಕೈ ಮುಗಿಯುವ ಈ ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಕುಲಕ್ಕೆ ಅವಮಾನ ಮಾಡುವ ನಿನ್ನಂತವಳು ನಿಜವಾಗಿ ಬೆವರ್ಸಿದೆ. ಏ ಕೊಪ್ಪಿದ ಮದ ಹೇರಿದ ಆನೆ, ನಿನಗೆ ಸರಿ ಸಾಟಿ ಆಗಿರೊಬ್ಬ ಕರುಣನನ್ನೇ ಕರೆಸಿದ್ದೇನೆ. ಅವನ ಜೋಡಿ ತೋರಿಸೋ ಈ ನಿನ್ನ ವೀರ ಪೌರುಷ. ಕರುಣ ನಿನ್ನ ಮುಂದೆ ತೊಡೆ ತಟ್ಟಿ ಹಬ್ಬರಿಸುವ ಈ ಹೆಬ್ಬುಲಿಗೆ ಕರಿಸಲ ಈರ ನಿನ್ನ ಪೌರುಷರನ್ನು. ಇವತ್ತು ನಿನ್ನ ಹಣೆ ಬರ ಚೆಂಡಾಗಿದೆ. ಸಿಂಹದ ಮರಿ ಮನೆಯಲ್ಲಿಲ್ಲ. ಆ ಸಿಂಹದ ಮರಿ ಇದ್ದಿದ್ರೆ ನಿನ್ನ ಗತಿ ಅಧೋಗತಿ ಆಗ್ತಾ ಇತ್ತು. ಕರಿಸುವ ನಿನ್ನ ಸಾಕಿದ ನಾಯಿಯನ್ನು ಅಲ್ಲ ಸಿಂಹದ ಮರಿಯನ್ನು.
ತಗೋ, ಇದು ನನ್ನ ಪರ್ಮನೆಂಟ್ ಅಡ್ರೆಸ್. ಕರಿಸೋಲಿನ ಸಾಕಿದ ವೀರಪೌರುಷನನ್ನು ಅಲ್ಲ ಶವ್ವದ ಮರಿಯನ್ನ ಆವಾಗ ಗೊತ್ತಾಗುತ್ತದೆ ಯಾರು ವೀರಪೌರುಷರೆಂದು. ಎಣ್ಣೆ ಬರುತ್ತೇನೆ. ಗುಡ್ ಬಾಯ್. ನಾವು ಅಂದುಕೊಂಡುವಷ್ಟು ಸುಲಭ ಆದವನಲ್ಲ ಈ ದಾಸ. ಇವನಿಗೆ ಹೇಗಾದರೂ ಮಾಡಿ ನಾವು ಕೆಟ್ಟ ತೋಡಲೇಬೇಕು. ಇಲ್ಲಂದರೆ ನಾವು ಮಾಡುವ ಪ್ರತಿ ಒಂದು ಹಂತದಲ್ಲಿ ಇವನ ಪಾತ್ರ ತುಂಬಾ ಮುಖ್ಯ. ಇವನ ಪಾತ್ರಕ್ಕಿಂತ ನಮ್ಮ ಪಾತ್ರ ಮುಖ್ಯ ಎಂದು ತೋರಿಸಿದಾಗಲೇ ನಮಗೆ ಸಮಾಧಾನ. ಅಣ್ಣ ಅಣ್ಣ ಯಾಕಪ್ಪ ಅಣ್ಣ ಅಣ್ಣ ಅಂತ ಅಷ್ಟು ಜೋರಾಗಿ ಹೋಗ್ತಾ ಇದೆ, ಏನಾಯ್ತು? ಅಣ್ಣ ಅಣ್ಣ ಪ್ರತಿ ಸಲನು ರೈತರಿಗೆ ಬೋನಸ್ ರೂಪದಲ್ಲಿ ನಾವು ಹಣ ಕೊಡುತ್ತಿರ್ತೀವಿ ತಾನೆ. ಆ ದಿನ ಬಂದೇ ಬಿಟ್ಟಿತ್ತು ಅದಕ್ಕೆ. ಹೌದು, ಅದರಲ್ಲಿ ಏನು ಹೊಸ ವಿಶೇಷ? ಪ್ರತಿ ಸಲ ಕೊಟ್ಟಂತೆ ಈ ಸಲ ಕೊಡಬೇಕಲ್ಲಪ್ಪ. ಕೊಟ್ಟ ಮಾತು ಯಾವತ್ತೂ ತಪ್ಪಿಲ್ಲ ನಮ್ಮ ವಂಶ. ಅದಕ್ಕೆ ಆ ದಿನ ಬಂದಿತ್ತು. ನಮಗೆ ಬರಬೇಕಾದ ಹಣದ ಸಿದ್ಧತೆ ನಾವು ಮಾಡಿಕೊಳ್ಳಬೇಕಲ್ಲ. ಓ, ಸುಗ್ಗಿ ಬಂದಿತು ಹಿಗ್ಗು ತಂದಿದೆ ಎಂಬ ಮಾತಿನಂತೆ ನಾವು ನಡೆದುಕೊಳ್ಳಬೇಕು. ಆದರೆ ಏನು ಮಾಡೋದಪ್ಪ, ನಮ್ಮ ಕಬ್ಬಿನ ಹಣ ಇನ್ನೂ ಬಂದಿಲ್ವಾ? ಹೇಗಾದ್ರೂ ಹಣದ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ನಾವು ನಮ್ಮನ್ನು ನೇಗಿಲು ಹೋಗೋ ಕುಟುಂಬಕ್ಕೆ ಏನಾದರೂ ಕೊಡಲೇಬೇಕು. ಅಣ್ಣ ಅದಕ್ಕೆ ನಾವು ಕಬ್ಬು ಸಾಗಿಸಿದ ಶುಗರ್ ಫ್ಯಾಕ್ಟರಿ ಓನರ್ ಬಂದು ಹಣ ತೆಗೆದುಕೊಂಡು ಹೋಗು ಎಂದು ಹೇಳಿದ್ದಾನೆ. ನಾನು ಸ್ವಲ್ಪ ಸಿಡಿ ಕಡೆ ಹೋಗಿ ಬರುತ್ತೇನೆ. ಆಯ್ತು ಈಶ್ವ, ಆರಾಮಾಗಿ ಹೋಗಿ ಬಾ. ಅಣ್ಣ ಸ್ವಲ್ಪ ನಿಲ್ಲು. ಅಣ್ಣ ನೀ ಸ್ವಲ್ಪ ನಿಲ್ಲು. ನೀನು ಇವತ್ತೇ ಹೋಗಲೇಬೇಕಾ? ಹೌದು, ಯಾಕೆ? ಅಣ್ಣ ಆ ರಣವಿಕ್ರಮ ನಾವು ಕೊಟ್ಟ ಸಲ ಗಂತದಲ್ಲಿ ಸರೆ ಪ್ಯಾಕ್ ಆ ಜಾಗದಲ್ಲಿ ಸರೆ ಫ್ಯಾಕ್ಟರಿಯನ್ನು ಕಟ್ಟಿಸ್ತೇನಂತಣ್ಣ. ದೀಪು, ಏನ್ ಹೇಳ್ತಾ ಇದ್ದೀಯ ದೀಪು? ಏನು ನಾಳಿನ ಭೂಮಿ ಪೂಜೆನಾ? ಒಳಗಿಂದೊಳಗೆ ಎಲ್ಲ ಕುಂತ ನಡೆಸಿದಣ್ಣ ಆ ಬೋಳಿ ಮಗ. ಅಣ್ಣ ನಾವು ಹೇಗಾದರೂ ಮಾಡಿ ಅದನ್ನು ತಡೆತಟ್ಟಲೇಬೇಕು. ಸಾವಿರ ಇದ್ದವ್ರ ಭವಿಷ್ಯಕ್ಕೆ ಆ ಬುಣದಿ ಆಗುವ ಗಂತ್ರಾಯವನ್ನು ನಾವು ಕಟ್ಟಲೇಬೇಕಣ್ಣ, ನಾವು ಕಟ್ಟಲೇಬೇಕು. ದೀಪಕ್, ಈ ವಿಶ್ವನ ಪರಶು ಆಕಾಶ ನೋಡ್ತಿರಬೇಕಾದರೆ ಈ ಗಂಡುಗಲಿ ವೀರ ಪರಶುರಾಮನನ್ನು ದಾಟಿ ತನ್ನ ಹಾಗೆ ತನ್ನನ್ನು ಸಾಧಿಸುತ್ತಾನೆಂದರೆ ಆ ರಣವಿಕ್ರಮನ ರುಂಡ ಚೆಂಡಾಡಿ ಬಿಡುತ್ತಾನೆ ಈ ವಿಶ್ವಕರ್ಮ. ವಿಶ್ವಕರ್ಮ, ನೀ ಇಲ್ಲದ ಸಮಯ ನೋಡಿ ಸಂಚಿನಿಂದ ಹೊಂಚು ಹಾಕಿದ್ದನ ಗುಳ್ಳೆ ನರಿ. ಅದಕ್ಕಪ್ಪ ನಾಳೆ ಒಂದು ದಿವಸ ನೀ ಇಲ್ಲೇ ಉದ್ದೆ ಹೋಗ್ಬೇಕು ಕಣಪ್ಪ. ಅಣ್ಣ,
ನಾಳೆ ಆ ಸಮಯ ಅನ್ನೋದರೊಳಗಾಗಿ ನಾನು ಆ ಜಾಗದಲ್ಲಿ ಹಾಜರಾಗಿರುತ್ತೇನೆ. ನಾನು ಇವತ್ತಿನ ಹಣದ ವಿಚಾರಕ್ಕೆ ಹೋಗಲಿಲ್ಲ ಎಂದರೆ ನಮಗೆ ಮುಂದೆ ತುಂಬಾ ತೊಂದರೆಯಾಗುತ್ತದೆ. ಆಯ್ತು ವಿಶ್ವ, ಧಾರಾಳ ಹೋಗಿ ಬಾ. ಇಲ್ಲಿ ಧರ್ಮಗಳ ನಡುವೆ ಜಗಳ ತುಂಬಾ ಜೋರಾಗಿ ನಡೀತಂತ ಕಾಣುತ್ತೆ. ಇಲ್ಲಿ ಧರ್ಮಕ್ಕೆ ಜಯ ಸಿಗುತ್ತಾ ಗೊತ್ತಿಲ್ಲ, ಆದರೆ ಅಧರ್ಮಕ್ಕೆ ಅದು ಹೇಗೆ ಜಯ ಸಿಗುತ್ತೆ ನಾವು ನೋಡೇ ಬಿಡೋಣ. ಅಧರ್ಮದ ನೆತ್ತಿ ಕುಕ್ಕಬೇಕೆಂದು ಕತ್ತಿ ಹಿಡಿದು ಹೋರಾಡಲಿಲ್ಲವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ? ಸೊಕ್ಕಿನ ಸೋಗು ಹಾಕಿದ ಎಷ್ಟೋ ನೀಚರನ್ನು ಸತ್ಯದ ಖಡ್ಗ ಹಿಡಿದು ಹೋರಾಡಲಿಲ್ಲವೇ ರಾಜವೀರ ಮದಕರಿ ನಾಯಕ? 5ರಲ್ಲಿ ಅಬ್ಬರಕ್ಕೆ ಬಬ್ಬೆರೆದು ಹಿಂದೂಗಳ ಸೂರತನ ಎತ್ತಿ ತೋರಿಸಲಿಲ್ಲವೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು? ಅಧರ್ಮದ ಅಬ್ಬರ ಇದ್ದರು ಧರ್ಮ ಎಂಬ ಸೇಡಿನ ಸಿಡಿಕಿಗೆ ಸಿಲುಕಿ ಭಸ್ಮವಾಗಲೇಬೇಕು. ಅಣ್ಣ, ನಾನು ಆದಷ್ಟು ಬೇಗ ಹೋಗಿ ಬರುತ್ತೇನೆ. ವಿಶ್ವ ನಿಲ್ಲಪ್ಪ. ನೋಡು, ಇದರಲ್ಲಿ ಗಿಣ್ಣ ಇದೆ. ನನ್ನ ತಂಗಿಗೆ ಸೇವಂತಿಗೆ ಅಂದರೆ ತುಂಬ ಇಷ್ಟ. ಇದನ್ನು ಹೋಗಿ ಅವಳಿಗೆ ಕೊಟ್ಟು ಬಂದ್ಬಿಡು. ಆಯ್ತು ಅತ್ತಿಗೆ, ಕೊಡಿ, ಕೊಟ್ಟು ಬರುತ್ತೇನೆ. ನನಗೆ ಸಮಯವಿಲ್ಲ, ನಾನು ಬರುತ್ತೇನೆ. ಯಾಕಪ್ಪ, ಎಷ್ಟು ಔಷಧದಿಂದ ಹೋಗ್ತಾ ಇದ್ದಿಲ್ಲ? ಯಾವ ಕೆಲಸದ ಮೇಲೆ ಹೋಗ್ತಾ ಇದೀಯಾ? ಧರಣಿ, ಈ ವಿಷಯ ಇಲ್ಲಿ ಮಾತಾಡೋದಲ್ಲ, ಮನೇಲಿ ಹೋಗಿ ಮಾತಾಡೋಣ. ಆಯ್ತಾ, ಮನೆಗೆ ಹೋಗೋಣ. नैन में सपना सपना में सजना सजना पे दिल लग गया सपना पे दिल लग गया सपना पे दिल लग गया नैन में सपना सपना में सजना सजना पे दिल लग गया सपना पे दिल लग गया सपना पे दिल लग गया ಬಿಜಾಪುರ ಬಸ್ ಸ್ಟ್ಯಾಂಡಾಗ ಹುಡುಗಿ ಸಿಕ್ಕಾಳ, ಬಸ್ ಸ್ಟ್ಯಾಂಡಾಗ ಸಿಕ್ಕಾಳ, ಬಿಜಾಪುರ ಬಸ್ ಸ್ಟ್ಯಾಂಡಾಗ ಬರ್ರಿ 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 ಬಿಸಿ 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 ತುಪ್ಪ ಯಾರಿಗೆ ಬೇಕು ತುಪ್ಪ ಅರೆ ಅರೆ ಹುಡುಗಿ, ಏನು ಹೇಳಿನ ಪ್ಯಾಶನು? ಮಾನ್ಯರ ಮೊಸರು ತಂದಿದ್ದಲ್ಲ, ಇವತ್ತೇನು ಟಿಫನ್ ಬಾಕ್ಸಲ್ಲಿ ತುಪ್ಪ? ಮತ್ತೇನ್ ಮಾಡ್ದಪ್ಪ, ಹೈನುಗಾರಿಕೆ ಮಾಡಕತ್ತೀವಿ ಅಂದ್ಮೇಲೆ ಮತ್ತೆ ತುಪ್ಪ ಕಾಸ್ಕೊಂಡು ಬಂದಿ ನೋಡಿ ಈಗ ಮಾರ್ಬೇಕಂತೇಳಿ. ಹೌದು, ನಿನ್ನ ಮಾತು ಕರೆಕ್ಟ್ ನೋಡು ಹುಡುಗಿ. ನಿಂದ್ರಾಗ ಏನೈತಿ? ನಂದ್ರಾಗ ಗೊತ್ತಿಲ್ಲ, ನಂದ್ರಾಗ ಅದ ಐತಿ. ಒಮ್ಮೆ ತಮಗೆ ಬಂದ ನಿಂದ್ರಾಗ ನಂದ್ರಾಗ ಅನ್ನಕತ್ತೇಳಿ ಏನದು? ಏ ಹುಡುಗಿ, ಅಪರಾಧ ತಿಳ್ಕೋಬೇಡ. ನಿನ್ ಟಿಪ್ಪನ್ಯಾಗ ಏನೈತಿ ಅಂತ ಕೇಳಿದೆ. ನಿನ್ನ ಬಿಸಿ 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 ತುಪ್ಪ ಐತಿ. ಅಲ್ಲ ಬೇಕಂದ್ರೆ ಹೇಳಿ, ನಾ ತೋರಿಸ್ಬೇಕಂತ ನೀ ಏನ ಕೇಳಿದೆ ಅಂತ ಪುಕ್ಷಟಿ ತೋರ್ಸಕಿದ್ದೆ, ನಂಗ ಬಿದ್ದಿಲ್ಲ. ನಾಲ್ಗಿ ರುಚಿ ಕೊಡುತ್ತಂದ್ರ ನಿನ್ ತುಪ್ಪ ಟಿಫನ್ ಬಾಕ್ಸು ನನಗೆ ಕೊಟ್ಟು ಬಿಡು. ನೋಡಿಲ್ಲ, ಶಾಂಪಲ್ ನೋಡ್ತೀನಿ ಅಂತ ಏನ್ ತುಪ್ಪ ಏನಾರು ನೋಡಿ ಹಂಗ ಕೈ ಬಿಟ್ಟು ಹೋದೆ, ನಮ್ಮ ಶಿವಣ್ಣ ಕರ್ಕೊಂಬಂದು ಕಾಲ ಮುರಿಸ್ತೀನಿ ಹಿಂಗ. ಯಪ್ಪ, ಅಂತ ಬಳೆ ಮಾಡಬೇಡ್ರಿ ಯಪ್ಪ. ನಿನ್ನ ತುಪ್ಪ ಆ ಇಸುವಿನ ಹೆಸರು ಕೇಳಿದ್ರಂದ್ರ, ವಿಶ್ವಕರ್ಮನ ಹೆಸರು ಕೇಳಿದ್ರೆ ಗಡ ಗಡ ನಡುಗತ್ರಿ ಯಪ್ಪ. ಅಂತ ಮಾತು ಹೇಳ್ಬೇಡ ಹುಡುಗಿ, ನನಗ ಭಯ. ಮತ್ತೆ ಮಾತಿ ತಪ್ಪಿದಂದ್ರೆ ಏನು ಮಾಡ್ಲಿ ಮಗನ? ಏನಾಯ್ತು? ನನ್ನ ಜೀವನದಲ್ಲಿ ನಾನು ತುಪ್ಪ ತಿಂದಿನಿ. ಆ ಒಸ್ಮಾನಿ ಗೌರವ ಹತ್ತಿ ತುಪ್ಪ ವಾಸನೆ ಬರ್ತಿತ್ತು. ಆದ್ರೆ ನೀನು ತುಪ್ಪ ಚೆನ್ನಾಗೈತ್ ನೋಡ ಹುಡುಗಿ. ದೋಸ್ತ ಬರೇ ನೋಡೇ ಹಿಂಗ್ ಮಾಡಕತ್ತಿ. ನಾನು ತುಪ್ಪ ತಿಂದೆ, ನಾಯಿ ಹೆಂಗ್ ಜೊಲ ಸುಲ್ಸ್ಕೊಂಡು ಹಿಂದ ಬರ್ತೀನಿ. ನಿನ್ನ ಮಾತು 100ಕ್ಕೆ 100 ಸತ್ಯ ನೋಡು ಹುಡುಗಿ. ಬೇಕು ದಿನ ನಿನ್ನ ತುಪ್ಪ ಬೇಕು ಬೇಕಂತ. ಯಾಕ ನಿಂದು ಹೊಟ್ಟಿ ಪಟ್ಟಿ ಭಾಳ ಕರಗೈತಿ, ಜಿಮ್ ಗಿಮ್ ಮಾಡಿ ಅಲ್ಲ, ಅದಕ್ಕೆ ನಂದು ತುಪ್ಪ. ಎಲ್ಲ ಗೊತ್ತಾಗಿ ಅನಸಾತೈತ, ನೀ
ಅನ್ನುವುದ ನೋಟ ಎಲ್ಲ ಗೊತ್ತಾಗಿ ಅನಸಾದೈತ ನೀ ನನ್ನದಿ ಅನ್ನುವುದ ನೋಟ ಕಮಲ 1 2 3 4 ಬರ್ತಿಲ್ಲ ಬಾ ತಾಯಿ ಪುಣ್ಯ ಭೂಮಿಯಲ್ಲಿ ನೆಲೆಸಿದ ಈ ಹಾದಿ ನಿಂದರೆ ಆದಿ. ತಿರುಗಿ ಬಿದ್ದವರಿಗೆ ಬೂದಿ ಎಂಬ ಮಾತಿನಂತೆ ಈ ನನ್ನ ಕಾಡು ದೇವಿಯ ಕರಗದಲ್ಲಿ ಕೊಂಗಳಿಸುವ ಈ
ನನ್ನ ಕತ್ತಿಗೆ ಆ ಬಂಡ ಕದಿಮಾರಂತ ರಣವಿಕ್ರಮ ತ್ರಿವಿಕ್ರಮರ ರಕ್ತವನ್ನು ಅರ್ಪಿಸಿದಾಗಲೇ ನಮ್ಮ SS ನಿಳಗೋಲ್ ಅವರು ಬರೆದಿರುವ ಕ್ರಾಂತಿಕಾರಿ ನಾಟಕಕ್ಕೆ ಒಂದು ಮೆರಗು. ನಾನು ಕೊಲ್ಲಬೇಕು ಎಂದಿರುವ ಆ ನನ್ನ ವೈರಿ ಶಾನುಮಗನನ್ನು ಕೊಂದವರು ಯಾರು? ಹೌದು, ನಾನು ಯಾರು? ಅಂದು ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ಕಣ್ಣು ಮುಂದೆ ಒಂದು ಕೃತ್ಯ ನಡೆಯಿತು. ನನ್ನ ತಾಯಿ ನನ್ನ ಒಡ ಹುಟ್ಟಿದವನನ್ನು ಅದನ್ನು ನೋಡಿದ ಸ್ವಲ್ಪ ಹೊತ್ತಿಗೆ ನನಗೆ ಮೂರ್ಛೆ ಬಂದು ಬಿದ್ದೆ. ನನಗೆ ಮತ್ತೆ ಎಚ್ಚರಾದಾಗ ನನ್ನ ಕಣ್ಣಿಗೆ ಕಾಣಿಸಿತು ಆ ನನ್ನ ಋಷಿ ಒಡೆಯ. ಅವರಿಗೆ ಗೊತ್ತು, ಅವರಿಗೆ ಎಲ್ಲ ಗೊತ್ತು ನನ್ನ ಹಿನ್ನೆಲೆ. ಅವರನ್ನು ಇನ್ನೂ ಸ್ವಲ್ಪ ಕೇಳುತ್ತೇನೆ, ನನಗೆ ಏನೂ ನೆನಪಾಗದು. ಅವ್ವ ತಾಯಿ, ನಾನು ಯಾರು ಗೊತ್ತಾಗಲಿ ತಾಯಿ. ತಾಯಿಗೆ ಮಿಗಿಲಾದ ದೇವರು ಮತ್ತೊಬ್ಬರಿಲ್ಲ. ಎತ್ತ ತಾಯಿಯ ಸೊಗಸಾದ ಭಾವಪೂರ್ಣ ವರ್ಣನೆ ಇಲ್ಲದೆ ಮಾತಿನ ಮೌನದಲ್ಲೂ ಮಮತೆಯನ್ನು ಹೇಳಬಲ್ಲ ಹೃದಯವು ತನ್ನ ನೋವಿಗಿಂತ ಮಗುವಿನ ನನಗೆ ದೊಡ್ಡದು ಎನ್ನುವ ನಿಸ್ವಾರ್ಥಿ 9 ತಿಂಗಳು ಹೊತ್ತು ಜನ್ಮ ಕೊಟ್ಟು ಮಗು ಬೆಳೆಯುವ ಪ್ರತಿ ಒಂದು ಕ್ಷಣವನ್ನು ಹೃದಯದಲ್ಲಿ ಸಂಗ್ರಹಿಸುವ ಮಹಾದೇವತೆ. ಅವಳ ಕೈ ಹಲಸಾಗಿದ್ದರೂ ಉತ್ಸಾಹ ತಿನ್ನಿಸುವ ಮಹಾತಾಯಿ. 9 ತಿಂಗಳು ಹೊತ್ತು ಜನ್ಮ ಕೊಟ್ಟು ಮಗು ಬೆಳೆಯುವ ಪ್ರತಿಯೊಂದು ಕ್ಷಣವನ್ನು ಹೃದಯದಲ್ಲಿ ಸಂಗ್ರಹಿಸುವ ಮಹಾದೇವತೆ. ಅಲಸವಾಗಿದ್ದರು, ಅವಳ ಕೈ ಅಲಸವಾಗಿದ್ದರು, ಕೈಯಲ್ಲಿ ಉತ್ಸಾಹ ತಿನ್ನಿಸುವ ಮಹಾದೇವತೆ. ಅಪರಿಮಿತ ಶಕ್ತಿ ಮತ್ತು ಸಹನೆ ಆ ನನ್ನ ತಾಯಿ ಎಂಬ ದೇವತೆ. ನೀವೇನಿಲ್ಲಿ? ಓ, ಸೂರ್ಯ ಪೂರ್ವದಲ್ಲಿ ಹುಟ್ಟೋ ಬದಲು ಪಶ್ಚಿಮದಲ್ಲಿ ಹುಟ್ಟಿದ್ರಂತ ಅನಿಸ್ತಾ ಇದೆ. ನಿಮ್ಮನ್ನು ಈ ಜಗದಲ್ಲಿ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಇಲ್ಲ ಸೇವಂತಿ, ಆಶ್ಚರ್ಯ ಪಡುವ ವಿಷಯವೇನಿಲ್ಲ. ನನ್ನ ಅತ್ತಿಗೆ ನಿನಗಂತ ಗಿನ್ನ ಕೊಟ್ಟು ಕಳಿಸಿದ್ದಾಳೆ. ಅದನ್ನು ಕೊಟ್ಟಂತೆಯೇ ಆಗುತ್ತದೆ, ನಿನ್ನ ಮಾತಾಡಿಸಿಕೊಂಡು ಹೋದಂತೆಯೇ ಆಗುತ್ತದೆ ಎಂದು ಬಂದೆ. ಅಂತೂ ನಿನ್ನ ಕೈಯಾರೆ ಗಿನ್ನ ಉಣೋ ಭಾಗ್ಯ ನನಗೆ ಕೊಟ್ಟಿದ್ದಲ್ಲ, ಅದೇ ನನ್ನ ಪುಣ್ಯ ಅಂತ ನಾ ತಿಳ್ಕೊಂಡಿದ್ದೇನೆ. ಸೇವಂತಿ, ಈ ವಿಶ್ವನಿಗೆ ಒಂದು ವಿಶೇಷತೆ ಎನ್ನು ನಿನ್ನಂತ ವಿದ್ಯಾವಂತೆ ನಿನ್ನ ಹೃದಯದಲ್ಲಿ ನನಗೊಂದು ಸ್ಥಳ ಕೊಟ್ಟಿದೆಯಲ್ಲ, ಅದು ಈ ವಿಶ್ವನ ಪುಣ್ಯ. ಇಲ್ಲ ಬಾವ, ಇಲ್ಲ. ನಿನ್ನಂಥ ಮಹಾನ್ ವ್ಯಕ್ತಿ ಪ್ರೀತಿ ನನಗೆ ಸಿಕ್ಕಿದೆಯಲ್ಲ, ಅದೇ ನನ್ನ ಸೌಭಾಗ್ಯ ಪುಣ್ಯ ಅಂತ ನಾ ತಿಳ್ಕೊಂಡಿದ್ದೇನೆ. ತಂದಿರುವ ಗಿನ್ನವನ್ನು ಕುಡಿತೀಯೋ ಇಲ್ಲ ಮಾತಲ್ಲೇ ವರ್ಣನೆ ಮಾಡುತ್ತಾ ಕುಳಿತು ಬಿಡ್ತೀಯೋ? ಅಯ್ಯೋ ನನ್ನ ದೇವರೇ, ಕೊಡಿ ಅದನ್ನು. ನೋಡಿ, ನಿಮ್ಮ ಕೈಯಾರೆ ಗಿನ್ನ ಉಣ್ಣೋ ಭಾಗ್ಯ ನನಗಿದೆಯಲ್ಲ, ಅದೇ ನನಗೆ ಪುಣ್ಯ ಅಂತ ತಿಳ್ಕೊಂಡಿದ್ದೇನೆ. ಮಾವ, ಅದು ಹೋಗ್ಲಿ, ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನು? ನಾನು ತುಂಬ ಚೆನ್ನಾಗಿದ್ದೀನಿ ಮಾವ. ಹೌದು, ನೀನೇನು ನನ್ನ ನೋಡ್ಲಿಕ್ಕೆ ಬಂದಿದ್ಯೋ ಅಥವಾ ಕೆಲಸದ ಮೇಲೆ ಏನಾದರೂ ಬಂದಿದೆಯಾ? ನಿನ್ನ ನೋಡಲು ಎಂದು ಅಂದುಕೊಳ್ಳಿ. ನಿನ್ನ ನೋಡಿದ್ದು ಆಗುತ್ತೆ, ನನ್ನ ಕೆಲಸನೂ ಆಗುತ್ತೆ ಎಂದು ಬಂದೆ. ನೋಡಿ, ಸಾವಿರ ಕೆಲಸ ಇದ್ರೂ ಕೂಡ, ಆದರೆ 100 ಎಕರೆ ಜಮೀನಿದ್ರು ನೀನು ಸರಳತೆಯಿಂದ ಕೆಲಸ ಮಾಡ್ತಾ ಇದ್ದಲ್ಲ. ನೋಡಿ, ನಿಮ್ಮ ಹತ್ರ ಸಿಕ್ಕಿದ್ದು ನನ್ನ ಪೂರ್ವಜನದ ಪುಣ್ಯವೇ ಸರಿ ಮಾವ. ಸರ್ವೋ ಜನ ಸುಖಿನೋ ಭವತು ಮಾತೊಂದು ಇದೆಯಲ್ಲ, ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಾನವರು ಬಡವ ಶ್ರೀಮಂತ ಎಂಬ ತಾರತಮ್ಯ ಇಲ್ಲದೆ ಬದುಕುವುದೇ ಸುಖಕರವಾಗಿರುತ್ತದೆ. ಮಾತು ಆಡಿದ್ರಾಯ್ತು, ಮುತ್ತು ಹೊಡೆದ್ರಾಯ್ತು. ಆದರೆ ಈ ನಿಮ್ಮ ಮಾತನ್ನು ಕೇಳಿ ಆ ಮಾತನ್ನು ಬರೆದಿರ್ಬೇಕಂತ ನನಗನ್ನಿಸ್ತಾ ಇದೆ. ಇದರಲ್ಲಿ ನಿಮ್ಮ ಮಾತುಗಳೇನು ಕಮ್ಮಿ ಇಲ್ಲ. ನಾನು ಸೇರಾದರೆ ನೀವು ಸವಾ ಸೇರು. ಆಯಿತು ಬಾಬಾ, ಆದರೆ ನಿನ್ನ ಕೈಯಾರೆ ಗಿನ್ನ ಉಣ್ಣೋ ಭಾಗ್ಯ ನನಗಿದೆಯಲ್ಲ, ಅದೇ ಸಾಕು ನನಗೆ. ಮಲ್ಲಿಗೆಯೋ ಗಗನದ ತಾರೆಯೋ ಪ್ರೇಮ
ಗಣದ ತಾರೆಯೋ ನಿನ್ನ ಪ್ರೇಮ ನಿನ್ನ ಸ್ನೇಹ ನನಸಿದ ಸಿರಿಯೋ ನನಸಿದ ಸಿರಿಯೋ ಅರಳಿದ ತಾವರೆ ಹೂವಿನ ನಾನೆ ನೆದುವಿನ ಮೊದಲು ಚಂದ್ರನ ಕಂಡ ನೈದಿನೆಯಂತೆ ಚಿನ್ನೈನನು ಪ್ರೇಮವೇ ಸೇವಂತಿ ಬರಿಗಿನ್ನವನ್ನು ತಂದ ನನಗೆ ಪ್ರೀತಿಯ ಸುರುಮಳೆಯನ್ನೇ ಸುರಿಸಿದೆ. ಆಯಿತು, ನನಗೆ ಒಂದು ಮುಖ್ಯವಾದ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಏನೊಂದು ಮುಖ್ಯವಾದ ಕೆಲಸ ಅಂತ ಗೊತ್ತಾಗ್ಲಿಲ್ಲ ಮಾವ. ಕಬ್ಬಿನ ಹಣದ ವಿಚಾರವಾಗಿ ಹೋಗಿ ಬರಬೇಕಾಗಿದೆ, ಅದಕ್ಕೆ. ಆಯ್ತು ಮಾವ, ಹೋಗಿ ಬನ್ನಿ.
ಅಮ್ಮಮ್ಮ ಇವಳು ಮಿಲಿಯನರ್ ಮೇಕಪ್ ಇವಳ ಅಸ್ತ್ರ ಹಾಕ್ತಾಳೆ ಕಾಸ್ಟ್ಲಿ ವಸ್ತ್ರ ಲಕ್ಸುರಿ ಲೈಫಿನ ಸೂತ್ರ ಇವಳ ಆಟಿಟ್ಯೂಡ್ ಇಸ್ ನಾಟ್ ಟು ಕೇರ್ ಬರೀ ಗಂಡಲ್ಲ ಸುಡುತ್ತಿಯಲ್ಲ ನಮ್ಮ ಅಡ್ರೆಸ್ ಮನೆ ಬೈತಲ್ಲ ಮಂಡ್ಯ ಅಲ್ಲ ಕಬ್ಬಿನದಲ್ಲ ಹಿಂದಿ ತೆಗೆದವನೇ ಬ್ರಹ್ಮ ರಂಬೆ ತೆಗೆದ ಅಚ್ಚಲ್ಲ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬ ಕಬ್ಬ ಸಂದ ಕ್ಯಾಂಡಿ ಬದಲು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬ ಕಬ್ಬ ಸಂದ ಕ್ಯಾಂಡಿ ಬದಲು ನೋಡಿ ಕಾಟನ್ ಕ್ಯಾಂಡಿ ಓ ಮೇರಿ ಕಾಟನ್ ಕ್ಯಾಂಡಿ ಹೈ ಕ್ಲಾಸ್ ನಿನ್ನ ಶೇಪು ನಿನ್ನ ವಾಕಿಂಗ್ ಸ್ಟೈಲ್ ಟಾಪು ಬೇರೆ ಹುಡುಗಿರು ನಿನ್ನ ಮುಂದೆ ಪಕ್ಕ ಫ್ಲಾಪು ನೋಡ್ಕೊಂಡು ಒಳ್ಳೆ ಗ್ಯಾಪು ಮಾಡ್ದಲ್ಲೇ ನನ್ನ ಟ್ರಾಪು ಯಾರೇನೇ ಅಂದುಕೊಳ್ಳಿ ನೀನಂತೂ ಫುಲ್ಲು ಟಾಪು ಏನ್ ಚಂದ ಕಾಣಿಸ್ತೀಯ ನೀನೆ ಚಂದ ಚಕ್ಕೋರಿ ಬಿಟ್ರ ಮತ್ತ ಸಿಕ್ಕಂಗಿಲ್ಲ ಹತ್ತ ಸೆಲ್ಫಿ ಹೊಡ್ಕೋರಿ ಚಾಕ್ಲೇಟ್ ಕೂಡೋ ನಂದ್ರೆ ಇವಳು ತುಂಬಾ ಇಷ್ಟ ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಇಸ್ಕೋರಿ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬ ಕಬ್ಬ ಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ಏನಿದೆ ನಿನ್ನ ಮಾತಿನ ಅರ್ಥ ಏನು ನಿನ್ನ ಅಪಹಾಸ್ಯ ಇಲ್ಲೇ ಗುಂಡಿ ಕೊಂದ್ಬಿಟ್ಟನೆ ಹುಷಾರ್ ಆಪರ್ತ ತಿಳ್ಕೊಬಿಡ್ರಿ ಯಪ್ಪ ಸೌಕಾರ ನನ್ನ ಮಾತು ನಮ್ಮ ಸೌಕಾರ ಅಂದ್ರೆ ಯಾರಿಗೆ ಬಗ್ಗದ ಜಗ್ಗದ ಮಗ ಅಂತ ಪರಾಕ್ರಮಿ ನೀವಿರ್ಬೇಕಾದ್ರ ನಮ್ಮ ಶತ್ರುಗಳ ಮುಂದೆ ಪೂಜೆ ಶುರು ಮಾಡ್ಬೇಕ್ರಿ ಯಪ್ಪ ದಣ್ಯಾರ ಲೇ ರೈಟ ನನ್ನ ಶತ್ರುಗಳೆಂದರೆ ಅವರೇ ತಾನೇ ಆ ಧರ್ಮರಾಜ ವಿಶ್ವಕರ್ಮ ನನ್ನ ಪೂಜೆಯನ್ನು ತಡೆಗಟ್ಟುವ ಶಕ್ತಿ ಅವರಿಗೆ ಇದೆಯಾ? ಶಬ್ದನ ಇಲ್ಲರಿ ದಣ್ಯಾರ ಅವ್ರಿಗೆ ಯಾರ ಧೈರ್ಯದ ಬಗ್ಗೆ ಮಾತಾಡ್ತಾ ಇದೀಯ ಹದಾಮ? ಯಾರ ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ದೀಯಾ? ಇನ್ನೊಬ್ಬರ ಮನೆ ಎಂಜಲು ತಿಂದು ಮಾತಾಡೋ ಗುಲಾಮ ನೀನು ಯಾರ ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ದೀಯಾ? ಯಾರು ಧೈರ್ಯದ ಬಗ್ಗೆ ಯಾಕಲೇ ಧರ್ಮ? ನಿನ್ನ ಬಗ್ಗೆ ನಿನ್ನ ತಮ್ಮ ವಿಶ್ವಕರ್ಮ ಷಂಡನ ಬಗ್ಗೆ. ಯಾರಲ್ಲ ಸಂಡ? ನೀ ಸಂಡ, ನೀನು ನಿಜವಾದ ಸಂಡ. ನಿನಗೆ ಅಂತ ಬಂಡ ಧೈರ್ಯದಿದ್ದರೆ ನನ್ನ ಇಸ್ವನ್ನು ಎದುರಾಗಿಕೊಂಡು ಬಣ್ಣದ ಮಾತನ್ನು ಹೇಳುತ್ತಿದ್ದಿ. ಸೂರ ವೀರ ಸೂರ ಆದವನು ಇಲ್ಲಿಗೇಕ ಬಂದಿಲ್ಲ, ನಿನ್ನ ಒಡ ಹುಟ್ಟಿದವನು. ಯಾವ ಮೂಲೆಯಲ್ಲಿ ಹಡಕಿ ಕುಳಿತುಕೊಂಡಿದ್ದಾನೆ ನಿನ್ನ ಬಂಡ ಪರಶುರಾಮ. ಕರ್ಮಕ್ಕೆ ಧರ್ಮಕ್ಕೆ ಜಗಳ ನಡೆಯುವುದು ಸಹಜ. ಧರ್ಮದ ಮೇಲೆ ಕುಳಿತು ಕೇಕೆ ಹಾಕುವುದು ಸಾಹಸ. ನನ್ನ ಸಾಹಸಕ್ಕೆ ಯಾರು ಬರುತ್ತಾರೋ ನಾನೇ ನೋಡುತ್ತೇನೆ. ಲೇರಟ ಕರೆಸು ನಮ್ಮ ಆಳುಗಳನ್ನು ಕಟ್ಟಿ ಹಾಕಸ. ಆಯ್ತ್ರಿ ದಣ್ಯಾರ, ನಿಮ್ಮ ಮಾತಿಗೆ ನಾನು ಯಾವತ್ತೂ ಬದ್ಧ. ದುರ್ಗಾ ಮುರುಘ ಬನ್ನಿಲೆ. ಅಪ್ಪನೇ ಕೊಡೋದಣಿ, ಇವರ ವಿಷಯ ನಮಗೆ ಬಿಡಿ. ಇಲ್ಲ ಏನಾರ ಸತ್ತ ನಾ ಮಾಡ್ತೇನೆ. ಮೆಚ್ಚಿದ ನಿನ್ನ ಸೂರ್ಯ ಕಂಡುಸ್ತಾನ. ಇದೇ ನನ್ನ ವೀರ ಪ್ರತಾಪ. ವೀರ ಪ್ರತಾಪ ನನ್ನ ವೀರ ಪ್ರತಾಪದ ಬಗ್ಗೆ ಇನ್ನು ನಿಮ್ಗೆ ಅಷ್ಟು ಗೊತ್ತಿಲ್ಲ.
ಅರಸು ವಂಶದ ಮಹಾರಾಜ ಏಕೆ ಲೇ ದುರ್ಗಾ ಮುರುಗ ಕಟ್ಟಿ ಹಾಕಿ ಈ ಕೊಡಂಗಿಗಳನ್ನ ಮಕ್ಕಳ ಭವಿಷ್ಯಕ್ಕೆ ಮೀಸಲಾರುವ ಜಾಗವನ್ನು ಅಪವಿತ್ರವಾಗಿ ಮಾಡಬೇಡ. ಇದು ಸಾವಿರ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಶ್ನೆ. ಏ ವಿಕ್ರಮ, ಸುಮ್ಮನೆ ನೀ ಇಲ್ಲಿ ಕೆಲಸವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಲೇ ದೀಪೋ ಧರ್ಮ ಕಟ್ಟಿ ಕೂಡ ಹಾಕಿದರು ನಿಮ್ಮರದ ಮುಗುಲು ಮುಟ್ಟುತ್ತಿದೆ. ನಿನ್ನ ಹೆಂಡತಿಯನ್ನು ಕರೆ ತಂದು ನಮ್ಮ ಕಣ್ಣು ಮುಂದೆ ಕುಕ್ಕಿ ತಿನ್ನಬೇಕಾಗುತ್ತದೆ ಆಕಿ ಶೀಲ. ಏ ಕಟುಕ ನೀಚ, ನಿನ್ನೆ ಹೆಂಡತಿ ಶೀಲಕ ಕೈ ಹಾಕೋ ನೀಚ. ಇನ್ನೊಬ್ಬರ ಹೆಂಡತಿಯ ಬಗ್ಗೆ ಮಾತನಾಡುವುದು ಸರಿ ಅಲ್ಲ. ರಾಮಾಯಣ ಮಹಾಭಾರತ ನಡೆಯಿರುವುದು ಒಂದು ಮಣ್ಣಿನ ಪರವಾಗಿ, ಇನ್ನೊಂದು ಹೆಣ್ಣಿನ ಪರವಾಗಿ ಅನ್ನೋದು ಮರೆಯಬೇಡ, ಎಂದೆಂದಿಗೂ ಮರೆಯಬೇಡ ಹದಮ. ಅದೇ ರಾಮಾಯಣ ಮಹಾಭಾರತದಲ್ಲಿ ರಾವಣ ದುರ್ಯೋಧನ ಗೊತ್ತು ತಾನೆ. ಆಟಕ್ಕೆ ಬಿದ್ದ ದುರ್ಯೋಧನ ಸಭಾದಲ್ಲಿ ದ್ರೌಪದಿ ವಸ್ತ್ರಾಭರಣ ಮಾಡಿಸಿದ. ಮನಸೋತ ರಾವಣ ಸೀತೆಯನ್ನು ಒತ್ತು ಒಯ್ದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭಾರತ ಅಭಿತ್ತನಾತನಂ ಧರ್ಮಸ್ಥಾನಂ ಸುಜಾಮಯಂ. ಲೇ ಕಾಡು ಮೃಗವೇ, ನನ್ನ ಭಯಂಕರವಾದ ಮತ್ತೆ ಕೆಲಸಕ್ಕೆ ಅಡ್ಡಿಯಾಗಿದೆಯಾ? ಪ್ರತಿ ಹಂತದಲ್ಲಿ ಈ ಸರ್ಪದ ಮುಂದೆ ನಿನ್ನ ದರ್ಪ ಸರಿಯಲ್ಲ. ನೀನು ಈ ಹಾದಿಗೆ ಸರ್ಪ, ಅಂತ ಸರ್ಪ ಕುಲಕ್ಕೆ ಅಧಿಪತಿ ಈ ಆದಿಶೇಷ ಎಂದು ಅರಿತು ಮಾತನಾಡಲೇ ಮಗನ. ಆದಿಶೇಷ ನೀವು ಯಾವ ಶೇಷನಾದರೂ ಈ ರಣರಾವಣಿಗೆ ಗರಿಗೆ ಸಮಾನ. ನಿನ್ನಂತ 10 ಹಾದಿಗೆ ಬಂದರು ನಾನು ಬಿಟ್ಟಿದ್ದೆ ನ್ಯಾಯ. ನ್ಯಾಯ ಅನ್ಯಾಯದ ಬಗ್ಗೆ ಮಾತನಾಡುವುದಕ್ಕೆ ನಿನಗೆ ಅಯೋಗ್ಯವಿಲ್ಲಲೇ ಮಗನೇ. ದಿನ ಬೆಳಗಾದರೆ ಸಾಕು ಮೋಸದ ಮುಖವಾಡಾಕಿಕೊಂಡು ಇನ್ನೊಬ್ಬರ ಮನೆ ಮುರಿದು ಮೋಸು ನೋಡುವ ಜಾಲ ನೀನು. ನಿನ್ನಂತ ಜಾಲಕ್ಕೆ ಬೆಂಕಿ ಜ್ವಾಲೆ ಈ ಆದಿ ಎಂದು ನೆನಪಿಟ್ಟುಕೋ. ಲೇ ಕಾಡು ಮೃಗವೇ, ಕಾಡಲ್ಲಿ ಬೆಳೆದಿರುವುದು ನಾಡಲ್ಲಿ ಬೆಳೆದರೂ ಹಬ್ಬರಿಸಕ್ಕೂ ನನಗೂ ನಿನಗೂ ತುಂಬಾ ವ್ಯತ್ಯಾಸವಿದೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಕೈಯಲ್ಲಿ ಕತ್ತಿ ಹಿಡಿದು ಎದುರಾಳಿಗಳಿಗೆ ಮೀಸೆ ತಿರುವಿ ಆ ನನ್ನ ದುರ್ಗಾ ಪರಮೇಶ್ವರಿಗೆ ಸತ್ಯ ಧರ್ಮನ ಕಾಪಾಡ್ತೀನಿ ಅಂತ ಶಪಥ ಮಾಡಿದ್ದೇನೆಲೇ ಚಪ್ಪರ್. ಓ ಸತ್ಯ ಧರ್ಮದ ಸಂಕೇತ. ಇದು ಕಲಿಯುಗ ಚಿನ್ನ. ಇಲ್ಲಿ ನಮ್ಮಂತ ಕಳ್ಳ ಕಾರ್ಯಾಸ್ಥಾನ ಇರುವಾಗ ನಿನ್ನಂತ ನ್ಯಾಯದ ದೇವತೆಗೆ ಬೆಲೆ ಇಲ್ಲ ಮಗನೇ.
ಸತ್ತು ಹೋಗಿರುವ ಸತ್ಯದೇವವನ್ನು ಮತ್ತೆ ಎತ್ತಿಡಿಯುವವನೇ ಈ ಹಾದಿ. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆಗಟ್ಟಿ ಮೋಜು ನೋಡುವವರ ನಿಮ್ಮಂತವರ ಕರುಳು ಕಿತ್ತಿ ಸತ್ಯಯುಗದ ಧ್ವಜವನ್ನು ಆರಿಸುವವನೇ ಈ ಗಜ. ಗಜ ಯಜ. ಲೇ ಸತ್ಯಯುಗದ ಸುಪುತ್ರ, ನಿನ್ನಂತ ಸತ್ಯ ನ್ಯಾಯ ಧರ್ಮ ಎಂದು ಹೋರಾಡಿದವರು ಇದೇ ಮಣ್ಣಲ್ಲಿ ಮಣ್ಣಾಗಿದ್ದರಲೇ ಕೂಸೆ. ಮಣ್ಣಲ್ಲಿ ಮಣ್ಣಾದರು ನಿನ್ನಂತ ನರಾಂತಕರ ನರಾರಿದು 130 ಕೋಟಿ ಜನರಿಗೆ ನೆಮ್ಮದಿ ನೀಡಿ ಇತಿಹಾಸ ಪುಟದಲ್ಲಿ ಯಶ್ವಗಾತಿಯನ್ನು ಸೃಷ್ಟಿ ಮಾಡುವುದೇ ಈ ಆದಿಯ ಹುಟ್ಟು ಗುಣ. ಲೇ ಆದಿ, ನೀನೇನು ಪುಂಗಿ ಉದ್ದಿದ್ರು ನಾನು ಮಾಡಿದ್ದೇ ಮಾರ್ಗ. ನಾನು ಮಾಡುವುದಾದರೆ ನೀನು ಅಡ್ಡಿ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ. ಮಾಡಿದ್ದೇ ಮಾರ್ಗ. ನೀನು ಮಾಡುವ ದಾರಿ ಸನ್ಮಾರ್ಗದಲ್ಲಿದ್ದರೆ ಈ ಶನಿ ಎಂಬ ಅಧಿಪತಿ ನಿನ್ನ ಪಾಲಿಗೆ ಬರೀ ಹಾದಿ. ನಿನ್ನ ಮಾರ್ಗಗಳು ಇನ್ನೊಬ್ಬರಿಗೆ ಏನಾದರೂ ತೊಂದರೆ ಕೊಡುತ್ತೆ ಎನ್ನುವುದಾದರೆ ನೀನಲ್ಲ, ನಿನ್ನ ಕಾಂದಾನ ಬಂದರೂ ಈ ಹಾದಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡಿ ಮೊದಲು ನೀವು ಈ ಸ್ಥಳದಿಂದ ಮನೆಗೆ ಹೊರಡಿ. ಯಾರಪ್ಪ ನೀನು? ಧರ್ಮ ಸಂಕಟದಲ್ಲಿ ನಮ್ಮನ್ನು ಕಾಪಾಡಿರೋ ಮಹಾದೇವನಪ್ಪ ನೀನು. ಅಷ್ಟೇ ಅಲ್ಲ, ಈ ಪವಿತ್ರವಾದ ಭೂಮಿಯನ್ನು ಕಾಪಾಡಿದ್ಯಾ, ನಿನಗೆ ಕೃತಜ್ಞತೆಗಳು. ನನಗೆ ಕೃತಜ್ಞತೆ ತಿಳಿಸುವ ಅಗತ್ಯವಿಲ್ಲ. ಮೊದಲು ನೀವು ಮನೆಗೆ ಹೊರಡಿ, ನಂದು ಸ್ವಲ್ಪ ಕೆಲಸವಿದೆ, ನಾನು ಹೋಗುತ್ತೇನೆ. ಆಯ್ತು. ವೀರಭದ್ರ ಧರ್ಮರಾಜ್, ನಿಲ್ಲು. ಏನು ಗೆಳೆಯ, ಸಿಡಿಲು ಬಡದಂತೆ ದಂಗಾಗಿ ನಿಂತಿದೆಯಾ? ನೀನು ಯಾವ ಮೋಸದ ಕಳಪೆ ಮುಖವಾಡ ಹೊತ್ತು ಬಂದಿದೀಯಾ? ಸಂಕಷ್ಟದ ಸುಮ್ಮನೆ ಇಲ್ಲಿಂದ ಹೊರಟು ಹೋಗ. ಸಂಕಷ್ಟದಲ್ಲಿ ಸಿಲುಕಿರುವ ನಿನಗೆ ಸಹಾಯ ಮಾಡಲು ಬಂದಿರುವೆ. ಇವರನ್ನು ದಫನ್ ಮಾಡಿದ ಮೇಲೆ ಇವರ ಸಾಮ್ರಾಜ್ಯದಲ್ಲಿ ನಮ್ಮ ಧ್ವಜ ಹಾರಿಸಿದಾಗಲೇ ನಮಗೆ ಸಮಾಧಾನ. ಅಂದರೆ ನಿನ್ನ ಮಾತಿನ ಅರ್ಥ, ನಿಂತಿರುವ ನಿನ್ನ ಪೂಜಾ ಕಾರ್ಯ ಮುಂದುವರಿಸಬೇಕು. ಇವರಿಗೆ ನಾವು ಎಂತವರೆಂದು ತೋರಿಸಬೇಕು. ಎಲೆ ಕಟುಕು ಮನಸ್ಸಿನ ಕರ್ಮಂದರರೆ, ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲೆನ್ನೋ ನೀಚ ಮನಸ್ಸಿನವರೇ. ಇಲ್ಲಿ ದೇವಸ್ಥಾನಕ್ಕೆ ಸರಿ ಸಮಾನವಾದ ಗ್ರಂಥಾಲಯ ಸೃಷ್ಟಿಯಾಗುತ್ತದೆ ಅಂದಾಗ, ಆ ದುರ್ಗಾ ಪರಮೇಶ್ವರ ಆಶೀರ್ವಾದ ಕೊಡಿದೆ ಅಂದಾಗ, ನಿಮ್ಮಂತ ನೀಚರು ಈ ಪ್ರಪಂಚದಲ್ಲಿ ಅಲ್ಲ, ಸಾಮ್ರಾಜ್ಯದ ಎಷ್ಟೇ ಜನ ನೀಚರು ದೇಶದ್ರೋಹಿಗಳು ಬಂದರೂ ನಮಗೆ ಭಯ ಬೆದರಿಕೆ ಅನ್ನೋದು ಇಲ್ಲ. ಅದು ಏನೇ ಆಗುತ್ತೆ ಹಾಗೆ ಹೋಗಲಿ. ಲೇ ಧರ್ಮ, ಯಾವನೋ ಕತ್ತಿ ಹಿಡಿದು ಬಂದ ಮಾತ್ರಕ್ಕೆ ನಾವು ಸೋತು ಸುಮ್ಮನೆ ಆಗಿಲ್ಲ. ಇದು ಆರಂಭ, ಮುಂದೆ ಮಾರಿ ಹಬ್ಬ.
ನೋಡಿ, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ನೀವೇನ ತಿಪ್ಪ ಮಾಡಿದ್ರು ಆ ಜಾಗನೂ ನಿನಗೆ ಕೊಡುವುದಿಲ್ಲ. ಜಯ ನಮ್ಮದೇ. ಜಯ ಲೇ ದೀಪ, ಯಾರಿಗೆ ಜಯ, ಯಾರ ಮುಂದೆ ಜಯ? ಜಳ ಕೆರಸು ಶಾಸ್ತ್ರಿನ, ಅದು ಯಾವ ನಾಯಿ ಅಡ್ಡ ಬಂದು ನಿಲ್ತದೋ ನಾನು ನೋಡೇ ಬಿಡುತ್ತೇನೆ. ಸಮಯಕ್ಕೆ ಸರಿಯಾಗಿ ಬಂದು ನನಗೆ ತುಂಬಾ ತುಂಬಾ ಕರ ಮಾಡ್ತಿದ್ಯಾ ತ್ರಿವಿಕ್ರಮ್. ನಾನು ನಿನ್ನನ್ನು ಮೆಚ್ಚಿದೆ. ಈ ಆಟದಲ್ಲಿ ನಾನು ಗೆಲ್ಲಲೇಬೇಕ. ಅರಸು ವಂಶದಕ್ಕೆ ಕೀರ್ತಿಯನ್ನು ನಾನು ತೋರಿಸಲೇಬೇಕು. ಏಕೆ ತಂದೆ ಶರಣ ಬಸವೇಶ್ವರ, ಏನಪ್ಪ ನಿನ್ನ ನೆಲೆ? ನಮಗೆ ಜಯ ಸಿಕ್ಕಿತು ಅನ್ನೋಷ್ಟರಲ್ಲಿ ಮತ್ತೇಕೆ ತಂದೆ ಈ ಸಂಕಷ್ಟದಲ್ಲಿ ಸಿಲುಕುದೀಯಾ? ಬೇಡ ತಂದೆ, ಬೇಡ, ಈ ಪರೀಕ್ಷೆ ಬೇಡ ನನ್ನಪ್ಪ. ಯಾಕ ತಂದೆ ಶರಣ ಬಸವ ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿದ್ದೀಯಾ? ನಮ್ಮ ಮೇಲೆ ಕನಿಕರ ಕರುಣ ಇಲ್ಲ ಏನಪ್ಪ ನಿನಗೆ? ಕಾಪಾಡು ನನ್ನಪ್ಪ, ಕಾಪಾಡು ಶರಣ ಬಸವ, ಕಾಪಾಡು. ಭಕ್ತರ ಕೂಗಿದ ತಕ್ಷಣ ಈ ಲೋಕದಲ್ಲಿ ಪಾಪ ಪುಣ್ಯ ಇರುತ್ತಿರಲಿಲ್ಲ. ನಿನ್ನ ದೇವತೆ ಬರುತ್ತಾಳ, ಈ ಪೂಜೆ ತಟ್ಟಗಟ್ಟುತ್ತಾಳ ನಿನ್ನ ದೇವತೆ. ಅಖಿಲಾಂಡ ಕೋಟಿ ಶರಣ ಬ್ರಹ್ಮಾಂಡದ ಒಡೆ ನನ್ನ ಶರಣ ಬಸವ. ಆ ತಂದೆಯ ಪಾಡ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿಮ್ಮಂತರ ಮುಂದಲೇ ಹೇಳೋ ನಮಗೆ ಅಧಿಕಾರವಿಲ್ಲ. ಅದೇನು ಆಗುತ್ತೆ ಹಾಗಲ್ಲ. ಅಂತ ರಾಕ್ಷಸದ ಇಕ್ಷ ರಾಕ್ಷಸದಲ್ಲಿ ತಮ್ಮ ಬೀಸವನ್ನು ಕಂಡು ಧರ್ಮನ ಎತ್ತಿಡಿದಳು ಆ ನನ್ನ ತಾಯಿ. ಸಿಡಿಗುಂಡು ಬಂದ 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 ಬೆಂಕಿಯ ಚೆಂಡು, ಬಂದ 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 ಸಿಡಿಗುಂಡು, ಬಂದ 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 ಬೆಂಕಿಯ ಚೆಂಡು. ನೀಯಾರು 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 ರಾಯರು ರಾಯರು ರಾಯರು, ನೀಯಾರು 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 ರಾಯರು ರಾಯರು ರಾಯರು, ನೀರ್ಯಾರೋ ರಾಯರು. ಬಚ್ಚನನ್ನ ಮಕ್ಕಳ, ಇಂತಹ ಅಮಾಯಕರನ್ನು ಕಟ್ಟಿ ಹಾಕಿ ಅವರ ಮುಂದೆ ನಿಮ್ಮ ಪೌರುಷವನ್ನು ತೋರಿಸ್ತಿದ್ದೀರಲ್ಲ, ನೀವು ನಿಜವಾಗಿ ಗಂಡಸರ ಎಲ್ಲ ಗಂಡಸರ ರೂಪದಲ್ಲಿರುವ ಷಂಡನನ್ನ ಮಕ್ಕಳ. ದಾಸ, ಯಾರ ಮುಂದೆ ಬೊಗಳುತ್ತಿರುವ ಷಂಡ ಎಂಬ ಪದವನ್ನು ಇಂತಹ ಮಾಯಕರಿಗೆ ಭಯದ ಭೀತಿ ಒಡ್ಡಿ ಈ ಕಲಿಯುಗದಲ್ಲಿ ಸಾಮ್ರಾಜ್ಯ ಆಳುತ್ತಿರುವ ಈ ಚಕ್ರವರ್ತಿಗಳಿಗೆ ಈ ಕಲಿಯುಗ ಆಳುವ ಚಕ್ರವರ್ತಿ ಲೇ, ಅಮಾಯಕರ ಮುಂದೆ ತೋರಿಸ್ತಾ ಇದ್ದೀರಲ್ಲ ನಿಮ್ಮ ಲುಚ್ಚಗಿರಿಯನ್ನ. ನಿನ್ನ ಮನೆಗೆ ಬಂದು ನಿನ್ನ ತಂದೆಯನ್ನ ಕೊಂದು ನಿನ್ನ ಮುಂದೆ ಮೀಸಿತ್ತಿರುವುದರಲ್ಲ ಈ ದಾಸ, ಇವನ ಮುಂದೆ ತೋರಿಸಿರಲ್ಲ ನಿಮ್ಮ ಚಮಚಾಗಿರಿಯನ್ನ. ನಿನ್ನ ಚಕ್ರಗಿರಿ, ನಿನ್ನ ವಕ್ರಗಿರಿ, ನಿನ್ನ ಮೇಲೆ ಇನ್ನೊಂದು ದೃಷ್ಟಿ ಬಿದ್ದಿರ್ಲಿ ಖುಷಿ. ಆ ಕೆಟ್ಟ ದೃಷ್ಟಿಯನ್ನು ನಿನ್ನ ಮೇಲೆ ಪ್ರಯೋಗ ಮಾಡಿದರೆ ಸುಡುಗಾಡು ಬಾಣಂತಿ ಮಗನ ಎಚ್ಚರ. ಸುಡುಗಾಡು ಅದೇ ಸುಡುಗಾಡು ನಂದೆಂದು ಸಿಡಿದದ್ದು ನಿಮ್ಮಂತ ಕಳ್ಳಧನಿಕರ ನರವನ್ನು ಹರಿದು ಈ ಕನಕ ದುರ್ಗದ ಹುಲಿ ಎಂಬ ಈ ಪುಣ್ಯ ಭೂಮಿಯಲ್ಲಿ ನಿಮ್ಮಂತವರ ಪಾಲಿಗೆ
ಕನಕ ದುರ್ಗದ ಹುಲಿಯಾಗಿ ನಿಂತಿರುವೆ. ಕನಕ ದುರ್ಗದ ಹುಲಿ. ಏಯ್! ನಮ್ಮ ಮುಂದೆ ಹುಲಿ ಹುಲಿ ಎಂದು ಮೆರೆದವರು ಮೂಲ ಸೇರಿದ್ರು. ಅಂಥದರಲ್ಲಿ ಕನಕ ದುರ್ಗದ ಹುಲಿ ಎಂದು ನಮ್ಮ ಮುಂದೆ ತೊಡೆ ತಟ್ಟಿದರೆ ನಿನ್ನಂತ ಹುಲಿನ ಹೇಗೆ ಬಲಿ ಬಿಸಾಕಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಲಿ 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 ಎಂದು ನಿಮ್ಮಪ್ಪ ಇದೇ ಈ ಮಚ್ಚಿಗೆ ಬಲಿಯಾಗಿ ಹೋದ. ಬರೇ ಬಲಿ ಬಲಿ ಎಂದು ಈ ದಾಸನ ಮಚ್ಚಿಗೆ ನೀವು ಬಲಿಯಾಗಿಬೇಡಿ. ಮೊದಲು ನಿಮ್ಮ ಗೂಡು ಸೇರಿಕೆ ಮಕ್ಕಳ ಅರಕೆಯ ಕುರಿ ಕೈಯಲ್ಲಿ ಮಚ್ಚಿದೆ ಎಂದ ಮಾತ್ರಕ್ಕೆ ನಮ್ಮ ಕಿಚ್ಚು ಅಳಿಯೋದು. ಅದನ್ನು ಅಳಿಸಲು ನಿನ್ನಿಂದ ಆಗಲು ಆ ನಿಮ್ಮಪ್ಪನಿಂದ ಆಗಲು. ನಿಮ್ಮಂತ ಜೋಡು ಸರ್ಪಗಳ ಎದೆಯ ಮೇಲೆ ಕಾಲಿಟ್ಟು ಆಗುವ ನ್ಯಾಯವನ್ನು ತಡೆಗಟ್ಟು ಪಣ ತೊಟ್ಟಲು ನಿಮ್ಮಂತ ರಕ್ತ ಕುಡಿಯಲು ಹಸಿದು ನಿಂತಿದೆ ಈ ಅಪ್ಪುಲೆ. ಏ ದಾಸ, ಹಂತದಲ್ಲಿ ಎಬ್ಬುಲಿ ಎಬ್ಬುಲಿ ಅಂತ ಅಬ್ಬರಿಸುವ ನಿನ್ನ ಗಂಟಲ ನರ ಹರಿದು ಕಟ ಕಟನ ನಿನ್ನ ರಕ್ತ ಕುಡಿಯಬೇಕಾಗ್ತದೆ. ಹುಷಾರ್ ಲೇ ತುಕ್ಕಳ ನನ್ನ ಮಕ್ಕಳ, ರಕ್ತ ರಕ್ತ ಎಂದು ನನ್ನ ತಲೆ ಕೆಟ್ಟು ಹೋಗಿದೆ. ಕೆಟ್ಟಿರುವ ಈ ನನ್ನ ತಲೆ ಎನ್ನು ಕೆಡೆಯುವುದರೊಳಗಾಗಿ ಮೊದಲು ನಿಮ್ಮ ಗೂಡಿ ಸೇರಿಕೊಳ್ಳಿ. ಇಲ್ಲ ನನ್ನ ದಾಯಕ್ಕೆ ಕುಡಿಯಬೇಕಾಗಿರೋದು ನೀರಲ್ಲ, ನಿಮ್ಮಗಳ ರಕ್ತ. ಗೆಳೆಯ, ಹಸಿದು ಹಬ್ಬರಿಸುವ ಈ ಹೆಬ್ಬುಲಿನ ಹೇಗೆ ಮಟ್ಟ ಹಾಕಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಿಂದೆಲ್ಲ ನಾಳೆ ಈ ಜಾಗಕ್ಕೆ ನೀನೇ ಒಡೆಯ. ಲೇ ದಾಸ, ನಾನು ಕಣ್ಣಿಟ್ಟ ಪ್ರತಿಯೊಂದು ಕಾರ್ಯಕ್ಕೂ ವಿಘ್ನವಾಗಿ ಕಾಣುತ್ತಿದ್ದೀಯಾ? ಇದು ನಿನ್ನ ಜೀವನಕ್ಕೆ ಶೋಭೆ ಅಲ್ಲ. ನೀನು ಎದುರಾಕಿಕೊಂಡಿದ್ದು ಜೋಡಿ ಶಾರ್ಪವನ್ನು. ಬಾ ಗೆಳೆಯ, ಹೋಗೋಣ. ಬದುಕುವ ಪಾಠವನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ. ಹಿಂದೆ ತಿರುಗದೆ ಮುಂದೆ ನೋಡುತ್ತಾ ಹೋಗಿ. ಹಿಂದೆ ತಿರುಗಿದರೆ ನಾನು ಮಾತನಾಡದಲ್ಲ, ನನ್ನ ಮಚ್ಚು ಮಾತನಾಡ್ತದೆ ಮಕ್ಕಳ. ಧರ್ಮರಾಜ್, ಹೇಗಿದೆ ಈ ತ್ರಿವಿಕ್ರಮನ ತಂದೆಯ ಮರ್ಮ? ನಿನ್ನ ಹರಸು ವಂಶವನ್ನೇ ಪುಡಿ ಪುಡಿ ಮಾಡಿದ ಸೂರ. ಯಾರಪ್ಪ ಧರ್ಮ ಸಂಕಟದಲ್ಲಿ ನಮ್ಮನ್ನು ಕಾಪಾಡಿರೋ ಪುಣ್ಯವಂತ ಕಣಪ್ಪ. ಭಗವಂತ ನಿನಗೆ ಒಳ್ಳೇದು ಮಾಡಲಿ. ಹೌದು, ಆ ಬಡ್ಡಿ ಮಕ್ಕಳು ನಿಮ್ಮನ್ನು ಯಾಕೆ ಕಟ್ಟಿ ಹಾಕಿದರು? ಭೂಮಿ ತುಂಬಾ ವ್ಯಥೆಯಾಗಿದೆ ಕಣಪ್ಪ. ಭೂಮಿ ತುಂಬಾ ವ್ಯಥೆಯಾಗಿದೆ. ಹೆಣ್ಣು ಹಣ್ಣು ಮಣ್ಣು ಇದಕ್ಕೆ ತಾನೇ ಎಲ್ಲ ಕಡೆ ನಡೆಯುವುದು. ಇಲ್ಲೂ ಅದೇ ಕಣಪ್ಪ, ಇಲ್ಲೂ ಅದೇ ನಡೀತಿದೆ. ನಿಮ್ಮ ಜೊತೆ ಮಾತನಾಡಲು ಸಮಯ ನನಗೆಲ್ಲ. ಬನ್ನಿ, ನಿಮ್ಮನ್ನು ಅಲ್ಲಿ ತನಕ ನಾನು ಬಿಡುತ್ತೇನೆ.
ಬರ್ಲಿ ಬರ್ಲಿ. ಈ ಐರ ಮೋಸದ ಬಾಣವನ್ನು ಹೇಗೆ ಹೂಡ್ತಾಳೆ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲಳು. ಬರ್ಲಿ ಬರ್ಲಿ. ಏ ಎಣ್ಣೆ, ಯಾರು ಅದು ಇಂಥ ಕಾಡೋಡಿವೆ ರಸ್ತೆಯಲ್ಲಿ ಒಬ್ಬಳೇ ನಿಂತಿರುವೆ? ನಾನು ವೇಷಭೂಷಣ ನೋಡಿದ್ರೆ ನಿಮ್ಗೆ ಅರ್ಥವಾಗೋದಿಲ್ವೇ? ನಾನು ಕೂಡ ಈ ಕಾಡು ಮನುಷ್ಯಳೇ ಎಂದು. ಈ ಕಾಡಿನಲ್ಲಿ ಬುಡಕಟ್ಟ ಜನಾಂಗದವರು ತುಂಬಾ ಜನ ಇದ್ದಾರೆ, ಆದ್ರೆ ನಿನ್ನ ಯಾವತ್ತೂ ನೋಡಿಲ್ಲಲ್ಲ ನಾನು. ನೋಡಿ, ನನ್ನ ಹೆಸರು ಕಾಂಚನ ಅಂತ. ನೀವು ನನ್ನನ್ನು ನೋಡದೇ ಇರ್ಬೋದು, ಆದರೆ ನಾನು ಮಾತ್ರ ದಿನಾಲೂ ನಿಮ್ಮನ್ನು ನೋಡ್ತಾನೆ ಇದ್ದೀನಿ. ನಾನು ಇಲ್ಲಿಗೆ ಬಂದಿರುವುದು ನಿಮ್ಮ ಜೊತೆ ಮಾತಾಡಬೇಕು ನನ್ನ ಅಂತ. ಜೊತೆ ನಿಮ್ಮ ಮಾತುಕತೆಗಳು ಏನೋ ಅಂತ ನಿಮ್ಮ ನನಗೆ ಗೊತ್ತು. ಹೌದು. ನೋಡಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಈ ನಿಮ್ಮ ಧೈರ್ಯ ಕಂಡು ನನ್ನ ಮನಸ್ಸು ಮೂಡಿತು. ಅಲ್ಲದೆ ನನ್ನ ಹೃದಯದಲ್ಲಿ ನಿಮ್ಮ ಪ್ರೀತಿ ಚಿಗುರಿತು. ನಿನ್ನ ಮಾತುಗಳೇನೋ ಸತ್ಯ, ಆದರೆ ಪ್ರೀತಿ ಎಂಬ ವಿಚಾರದಲ್ಲಿ ನಾನು ಏನೂ ತಿಳಿಯದ ಮುಗ್ಧನಿಗೆ ಪ್ರೀತಿ ಗೀತಿ ಸರಿ ಹೋಗಲ್ಲ. ಸುಮ್ಮನೆ ನಿಮ್ಮ ದಾರಿ ನೀವು ಹಿಡೀರಿ. ನೀನ್ ಬಿಡ ಅಂದ್ರು ನಾನು ಬಿಡಬೇಕಲ್ಲ. ನೋಡಿ, ಪ್ರೀತಿ ಅನ್ನೋದೇ ಹಾಗೆ. ದಯವಿಟ್ಟು ನನ್ನ ಪ್ರೀತಿಯನ್ನು ನಿರಾಕರಿಸಿದೆ ಈ ನನ್ನ ನಿರ್ಮಲದ ಪ್ರೀತಿಯನ್ನ ಸ್ವೀಕಾರ ಮಾಡಿ. ಕಾಂಚನ, ಪ್ರೀತಿ ಅಂತ ಬಂದಾಗ ತಿರಸ್ಕಾರಗಳು ಸ್ವೀಕಾರಗಳು ತುಂಬಾ ಬರುತ್ತೆ. ಅದಕ್ಕೆ ಸಮಯ ನನ್ನಲ್ಲಿಲ್ಲ. ನನ್ನ ನಡೆ ಪ್ರೀತಿ ಕಡೆ ಅಲ್ಲ, ಬಂಡ ಶ್ರೀಮಂತರ ಸೊಕ್ಕನ್ನು ಹುಟ್ಟೊಡಗಿಸುವುದು. ಈ ಕಾಡುದೇವಿಯ ಮಗನಾಗಿ ಜನಸಾಮಾನ್ಯರನ್ನು ರಕ್ಷಣೆ ಮಾಡುವುದು, ಅದು ನನ್ನ ಕಾಯಕ. ನನ್ನ ಪ್ರೀತಿನ ನನ್ನನ್ನು ಸ್ವೀಕರಿಸದೆ ಹೋದ್ರೆ ನನ್ನ ಬದುಕೇ ವ್ಯರ್ಥ. ನನ್ನ ಪ್ರೀತಿನ ನನ್ನನ್ನು ಸ್ವೀಕರಿಸದೆ ಹೋದ್ರೆ ನಿಮಗೆ ಈ ಕಾಡು ದೇವತೆಯ ಮೇಲೆ ಆಣೆಯಾಗಿದೆ. ಕಾಂಚನ, ತಾಯಿ ಆಣೆ ಹಾಕಿ ನನ್ನನ್ನು ಕಟ್ಟಿ ಹಾಕಲು ನೋಡಬೇಡ. ನೀ ಒಪ್ಪೋ ತನಕ ನಾನು ಈ ಸ್ಥಳವನ್ನು ಬಿಟ್ಟು ಕದಲೋದೇ ಇಲ್ಲ. ತಾಯಿ ದುರ್ಗಾ ಪರಮೇಶ್ವರಿ, ನಿನ್ನ ಲೀಲೆ ನನ್ನ ಜೀವನಕ್ಕೆ ಹೆಣ್ಣಿನ ಪ್ರವೇಶವೇ ಬೇಡ ತಾಯಿ, ಬೇಡ. ಕಾಂಚನ, ನನ್ನ ತಾಯಿ ಒಪ್ಪಿಗೆ ಕೊಟ್ಟಿದ್ದಾಳೆ, ನಾನು ನಿನ್ನನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ಅಂದ್ರೆ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಾ? ಬಳಿ ಬಂದು ಸಿಹಿ ಮುತ್ತು ನೀನು, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರನ ಸರಿಯಾಗೆ. ಬೆಳಕಾರಿನಿ ನನ್ನ ಉಸಿರಿನೇ ಉಸಿರಾರಿನಿ ನೀರು ನೀರು ಸಿಹಿ ಮುತ್ತಿನ ಗಾಳಿಗೆ ನೀ ಬಾರೆ ನನ್ನ ಸರಿಯಾಗೆ. ಸಿಹಿ ಮುತ್ತಿನ ಗಾಳಿಗೆ ನೀ ಬಾರೆ ನನ್ನ ಸರಿಯಾಗೆ. ನನ್ನ ಚಲುವೆ ಬಳಿ ಬಾರೆ ಬಲಿ ಬಂದು ಸಿಹಿ
ಮುತ್ತು ನೀರೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರದ ಸನಿಯಗೆ ಲಾ 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 ಲಾ. ಕಾಂಚನ ಕಾಂಚನ, ಹೆಣ್ಣು ಹಣ್ಣು ಮಣ್ಣು ಇವುಗಳ ಮೇಲೆ ನನಗೆ ತುಂಬಾ ಗೌರವವಿದೆ. ಅದನ್ನು ನೀನು ಉಳಿಸಿಕೊಳ್ತೀಯ ಎಂಬ ನಂಬಿಕೆ ಅದು ನಿನಗೆ ಬಿಟ್ಟಿದ್ದು. ನಂದು ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಜಯ ಸುಂದರ ನದಿ ವನಗಳ ನಾಡೆ ಜಯ ಋಷಿಗಳು ನೀರೆ ಜೈ ಭಾರತ ಜನನೀಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ. ಸುಂದರ ನದಿಗಳ ಜನತೆ ಮನೋಗ ಹಿಂದೂ ಕೈಸ ಮುಸಲ್ಮಾನ ಜಯ ಭಾರತ ಜನನೀಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಕರ್ನಾಟಕ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ. ಶ್ರೀ ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಶಾಂತ